ನಮಸ್ಕಾರ. ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಈ ವ್ಯಕ್ತಿ ಕಳೆದ 20 ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಶಿಸ್ತಿನ ಸಿಪಾಯಿ. ಬ್ಯಾಂಕಿಂಗ್ ವಲಯದಲ್ಲಿ ಅಪಾರ ಅನುಭವವನ್ನು ಹೊಂದಿದ್ದಾರೆ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಏಳಿಗೆಗೆ ಉಚಿತವಾಗಿ ತರಬೇತಿಯನ್ನು ನೀಡುತ್ತಾರೆ. ಹೀಗೆ ಅಪಾರ ಸಮಾಜಮುಖಿ ಕೆಲಸವನ್ನ ಮಾಡ್ತಿರುವಂತಹ ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ MD ಸಮಾಜ ಸೇವಕರು ನರಸಿಂಹಮೂರ್ತಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಶ್ರೀ ನರಸಿಂಹಮೂರ್ತಿ ಕೆಎ, ಆನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಸಮಾಜ ಸೇವಕರು. ಚಾಮರಾಜಪೇಟೆಯ JJR ನಗರದಲ್ಲಿ ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ನರಸಿಂಹಮೂರ್ತಿ ಕಳೆದ 20 ವರ್ಷಗಳಿಂದ ಜನಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. NCC ಶಿಸ್ತಿನಿಂದ ರೂಪುಗೊಂಡ ಇವರು ನೂರಾರು ಕೆಡೆಟ್ಗಳಿಗೆ ತರಬೇತಿ ನೀಡಿದ್ದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದಶಕದ ಅನುಭವ ಹೊಂದಿದ್ದಾರೆ. ಆನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸಾಧನೆ ಮಾಡಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಉಚಿತ ಶಿಕ್ಷಣ, ಉದ್ಯೋಗ ತರಬೇತಿ, ಕ್ರೀಡೆಗಳಿಗೆ ಪ್ರೋತ್ಸಾಹ ಹಾಗೂ ಸಮಾಜಮುಖಿ ಕಾರ್ಯಗಳಿಂದ ಜನಮನ ಗೆದ್ದಿರುವ ಬಹುಮುಖ ಪ್ರತಿಭೆ ನರಸಿಂಹಮೂರ್ತಿ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ತುಂಬ ಸಂತೋಷ ಆಗ್ತಿದೆ ಮ್ಯಾಮ್. ಬಟ್ ಈ ಸಂತೋಷ ಇಲ್ಲಿಗೆ ಮುಗಿಬಾರ್ದು. ನಾನೇನೋ ಸಾಧನೆ ಮಾಡಿಲ್ಲ. ಏನು ನನ್ನನ್ನು ಗುರುತಿಸಿ ಈ ದಿನ ರಿಯಲ್ ಸ್ಟಾರ್ ಅವಾರ್ಡನ್ನು ಕೊಟ್ಟಿದ್ದೀರಾ. ಜಿ ಕನ್ನಡ TV ಹಾಗೂ ಎಡಿಟರ್ ರವಿರವ್ರಿಗೂ ಹಾಗೂ ರಿಪೋರ್ಟರ್ ಭವ್ಯರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸುದೀರ್ಘ 20 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಯಾರೆಲ್ಲ ಸಮಾಜದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ ಅವರನ್ನು ಮುನ್ನೆಲೆಗೆ ತರಬೇಕು, ಅವರ ಬದುಕಲ್ಲಿ ಬೆಳಕನ್ನು ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಬಂದಿದ್ದೀರಿ. ಬಟ್ ಈ ಸೇವೆ ಅನ್ನುವಂಥ ಮನೋಭಾವ ಬರಬೇಕು ಅನ್ನೋದಾದರೆ ಏನಾದರೂ ಪ್ರೇರಣೆ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಿಮ್ಮ ಬದುಕಲ್ಲಿ ಏನು ಇನ್ಸ್ಪೈರ್ ಆಯಿತು? ನನ್ನ ಬದುಕಿನಲ್ಲಿ ನನ್ನ ಪೂರ್ವಜರು ಮ್ಯಾಮ್, ನಮ್ಮ ತಾತ ಅವರಾಗಿರ್ಬೋದು. ಸೊ ಅವರು ಕಷ್ಟಪಟ್ಕೊಂಡು ವಿದ್ಯಾಭ್ಯಾಸ 4ನೇ ತರಗತಿ ಕಲ್ತಿದ್ರು ಕೂಡ ಅವರು ಕೂಡ ಹಳ್ಳಿಯಲ್ಲಿ ಜನಸಾಮಾನ್ಯರಿಗೆ ಪಾಠ ಹೇಳ್ಕೊಂಡು ವಿದ್ಯಾಭ್ಯಾಸ ತಪ್ಪು ದಾರಿ ಹಿಡಿದೇನೆ ಮಾರ್ಗಸೂಚಿತ ಭಾಷೆಗಳನ್ನು ಆಡ್ತಾ ಸರಿಯಾದ ಮಾರ್ಗದಲ್ಲಿ ನಡೀಲಿ ಅಂತೇಳಿ ಯುವಕರಿಗೆ ಪ್ರೋತ್ಸಾಹಿಸ್ತಾ ತಾವು ಬೆಳೆದು ತಮ್ಮ ಮಕ್ಕಳನ್ನು ಬೆಳೆಸ್ತಿದ್ರು. ಸೊ ಅಂಥ ಹಳ್ಳಿಯಲ್ಲಿದ್ದರೂ ಕೂಡ ಹಳ್ಳಿ ಪ್ರಾಂತ್ಯಗಳಲ್ಲಿದ್ದರೂ ಕೂಡ ಅವರು ಆ ಥರ ವಿದ್ಯಾಭ್ಯಾಸದ ಮಹತ್ವವನ್ನು ತಿಳ್ಕೊಂಡು ವಿದ್ಯಾಭ್ಯಾಸವನ್ನು ಹಂಚ್ತಿದ್ರು. ಹಾಗೆ ಅವರ ಕಲೆ ಕೂಡ ಇತ್ತು. ಅವರಲ್ಲಿರೋ ಕಲೆ ಎಂಥದ್ದಂದ್ರೆ ಎಲ್ಲ ಹಾಡಾಗಲಿ, ನೃತ್ಯ ಆಗಲಿ, ಡ್ರಾಮಾಗಳಾಗಲಿ ಇವೆಲ್ಲ ನಮ್ಮ ತಾತನವರಾದಂಥ ನರಸಿಂಹರವರು ಇದನ್ನೆಲ್ಲ ಮಾಡ್ತಿದ್ರು ಹಳ್ಳಿಯಲ್ಲಿ. ಸೊ ಈಗ ಅವ್ರು ದಿವಂಗತರಾಗಿದ್ದಾರೆ, ಇಲ್ಲ ಅವ್ರನ್ನ ನೆನೆಸ್ತಾ ಇದೆ. ಅವರು ನಮ್ಮ ತಂದೆಯವರ ತಂದೆ ನರಸಿಂಹಲು ಅಂತ, ನಮ್ಮ ತಾಯಿಯವರ ತಂದೆ. ನಾನು ಏನಕ್ಕೆ ಈ ಕಮರ್ಷಿಯಲ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಹೋಗಿದ್ದೀನಿ ಅಂದರೆ ಬಿಸ್ನೆಸ್ ಮೈಂಡ್ ಇತ್ತು ನಮ್ಮ ತಾತ ಅವರಿಗೆ. ಬಟ್ ಆದರೆ ನಾವು ಆರ್ಥಿಕವಾಗಿ ಪ್ರಬಲರಲ್ಲ. ನಾವೊಂದು ಮಧ್ಯತರಗತಿಯ ಕುಟುಂಬದಿಂದ ಬಂದಿರೋರು, ಕಷ್ಟಗಳನ್ನೇ ಅನುಭವಿಸ್ಕೊಂಡು ಪೌರ ಕಾರ್ಮಿಕರ ಅವಲಂಬಿತ ಕುಟುಂಬಸ್ಥರಿಂದ ನಾವು ಬಂದಿರುವಂಥವ್ರು. ಸೊ ನಮ್ಮ ಸಮಾಜ ತುಳಿತಕ್ಕೆ ಒಳಗಾಗಿದೆ. ಸೊ ಅದು ತುಂಬ ಕಷ್ಟದಿಂದನೇ ಬಂದಿರ್ತೀವಿ ಮ್ಯಾಮ್. ಎಲ್ಲೇ ಹೋದ್ರೂ ಕೂಡ ನಮ್ಮನ್ನು ಪ್ರತಿಬಿಂಬಿಸಲ್ಲ. ನಮ್ಮನ್ನ ಟ್ಯಾಲೆಂಟ್ ಇದ್ರೂ ಕೂಡ ಸ್ವಲ್ಪ ತಳ್ತಾರೆ, ಸೈಡ್ಗೆ ಇಡ್ತಾರೆ. ನಮ್ಮಲ್ಲಿ ಟ್ಯಾಲೆಂಟ್ ಯಾವ ರೀತಿ ಇರಬೇಕಂದ್ರೆ, ನಿನ್ನ ಬಿಟ್ಟರೆ ಯಾರು ಇರಬಾರ್ದು, ಮೂರ್ತಿ ಅಂದರೆ ಮುಂದೆ ಇರಬೇಕು. ಮೂರ್ತಿನ ಬಿಟ್ಟು ಬೇರೆಯವ್ರು ಇರಿದ್ರೆ ಮೂರ್ತಿನ ತಳ್ಬಿಡ್ತಾರೆ. ಮೂರ್ತಿ ಆ ಥರ ಬೆಳಿಬೇಕು. ಆ ಥರ ಹಠ ಇಟ್ಕೊಂಡು ಎಲ್ಲೇ ವೇದಿಕೆಗೆ ಹೋದ್ರು ಮೈಕ್ ಕೊಡೋದೇ ಮೂರ್ತಿ ಕೈಲಿ. ಎಲ್ಲೇ ಯಾವುದೇ ಒಂದು ಬಂತು ನಿಮಗೆ ಕಿಚ್ಚು ಬಂತು. ಸೊ ನಮ್ಮನ್ನು ಯಾಕೆ ಈ ಥರ ನೋಡ್ತಾರೆ? ನಾವೇನು ಕಮ್ಮಿ? ನಮ್ಮ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ವಿದ್ಯಾಭ್ಯಾಸವನ್ನು ಪಡೆದವನು ಹುಲಿಯ ಹಾಲನ್ನು ಕುಡಿದಂತೆ. ಸೊ ಅದನ್ನ ಆ ನಿಟ್ಟಿನಲ್ಲಿ ನಾವೆಲ್ಲ ವಿದ್ಯಾಭ್ಯಾಸಕ್ಕೆ ನಮ್ಮ ತಂದೆ ತಾಯಿಗಳು, ನಮ್ಮ ಪೂರ್ವಜಿಕರು ಪೌರಕಾರ್ಮಿಕ ವೃತ್ತಿಯಲ್ಲಿದ್ದರೂ ಕೂಡ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಓದಿಸಿ ನಮ್ಮನ್ನು ಈ ಮಟ್ಟಕ್ಕೆ ತಿಳಿಸಿದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನ, ಸಲಹೆ ಸೂಚನೆಗಳಿಂದನೇ ಈ ದಿನ ಈ ವೇದಿಕೆ ಮೇಲೆ
ಜೀ ಕನ್ನಡ ಟಿವಿಯಲ್ಲಿ ನಾನು ಈ ವೇದಿಕೆಯನ್ನು ಹಂಚ್ಕೋತಿದ್ದೀನಿ. ತಮಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಖಂಡಿತ. ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನಿಮ್ಮ ವಿದ್ಯಾಭ್ಯಾಸ, ಆ ಬಾಲ್ಯದ ಜೀವನಗಳನ್ನು ತಿಳ್ಕೊಳ್ಳುವಂಥ ಕುತೂಹಲ ಹೇಗಿತ್ತು ನಿಮ್ಮ ಬಾಲ್ಯ? ನಾನು ಸಾಮಾನ್ಯರಂತೆ ಎಲ್ಲ ಹುಡುಗರ ಜೊತೆಯಲ್ಲೇ ಆಟ ಆಡ್ಕೊಂಡಿದ್ದೆ. ಸೊ ಕೆಲವರು ಶ್ರೀಮಂತರು ಇದ್ರು ನಮ್ಮ ಬಂಧು ಬಳಗದವರು. ಸೊ ಎಲ್ಲೇ ಹೋದ್ರು ಕೂಡ ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರಾಮುಖ್ಯತೆ ನೀಡಿ ಎಲ್ಲೇ ಊಟಕ್ಕೆ ಹೋದಾಗ ಅವ್ರನ್ನೇ ಮೊದಲು ಕೂರಿಸಿ, ನನ್ನ ಏಜಲ್ಲಿರೋರೆ, ನನ್ನ ವಯಸ್ಸಿನಲ್ಲಿರೋಂಥ ನನ್ನ ಸಂಬಂಧಿಕರ ಮಕ್ಕಳು ಅವ್ರನ್ನ ಮಾತ್ರ ಪ್ರಾಮುಖ್ಯತೆ ಕೊಟ್ಟು ಅವ್ರನ್ನ ಮುಂದೆ ಬೆಳೆಸ್ತಿದ್ರು. ಅಂದ್ರೆ ಮುಂದೆ ಬಿಟ್ಟು ಚೇರನ್ನು ಕೊಡ್ತಿದ್ರು. ನಮಗೆ ಆರ್ಥಿಕವಾಗಿ ನಾವು ಪ್ರಬಲರಲ್ಲ. ನಮ್ಮ ತಂದೆ ಒಬ್ಬ ಗುಮಸ್ತರಾಗಿದ್ದರು ಕೋಆಪರೇಟಿವ್ ಸೊಸೈಟಿಯಲ್ಲಿ. ಸೊ ಏನೋ ಅವ್ರು ಕಷ್ಟಪಟ್ಟರೆ ನಮ್ಮನ್ನು ಕಷ್ಟಪಟ್ಟು ಓದಿಸಿದ್ರೆ ಮುಂದೆ ಹೋಗ್ತಿದ್ವಿ. ನಮ್ಮ ತಾಯಿ ಹೋಮ್ ಮೇಕರ್ ರುಕ್ಮಿಣಿ ಅಂತ, ಅವರು ಕೂಡ 8ನೇ ತರಗತಿಗೆ ಓದಿದ್ದಾರೆ. ಸೊ ಅವರು ಕೆಲವು ನಟಿಯರ ಜೊತೆಯಲ್ಲೆಲ್ಲ ಓದಿದ್ದಾರೆ ಮೇಡಮ್. ಅಭಿನಯ ಮೇಡಮ್ ಅವ್ರ ಜೊತೆಲಿ ಇದ್ದಾರೆ. ಅವ್ರು ಆಗ್ಲಿಂದ ನಮ್ಮ ತಾತ ಅವರು ಅದೇನು ಹೇಳ್ತಿದ್ರು, ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡ್ತಿದ್ರು ಅಂತೇಳಿ. ಸೊ ಹಾಗಾಗಿ ನಮ್ಮ ತಾಯಿ ಈಗ ಬರೆಯೋ ಲೆಟರ್ ಕೂಡ 8ನೇ ತರಗತಿ ನಾನು MBA ಮಾಡಿರೋದು ಕೂಡ ವೇಸ್ಟ್ ಅವ್ರ ಮುಂದೆ. ನೋಡಿದ್ರಾ? ಸೊ ನನ್ನ ತಾಯಿ ನನ್ನ ಮೊದಲನೇ ಗುರು, ನನ್ನ ಹಿರಿಯರ ಆಶೀರ್ವಾದ, ನನ್ನ ತಂದೆಯ ಪ್ರೋತ್ಸಾಹ. ಹಂತ ಹಂತವಾಗಿ ವಿದ್ಯಾಭ್ಯಾಸ ಏನೇನು ಮಾಡ್ಕೊಳ್ತಾ ಬಂದ್ರಿ? ಮ್ಯಾಮ್ SLC ಜಸ್ಟ್ ನನ್ನ 2nd ಕ್ಲಾಸ್ ಪಾಸ್ಔಟ್, PUC ಕೂಡ 2nd ಕ್ಲಾಸ್ ಪಾಸ್ಔಟ್. ಸೊ SLC ನಂತರ ಕಾಲೇಜ್ ಸೇರಿದೆ, ಸಣ್ಣ ಕಾಲೇಜ್ಗೆ. ಒಂದು ಡ್ರಾಪ್ಔಟ್ ಸ್ಟೂಡೆಂಟ್ ನಾನು. PUCಗೆ ಸೇರೋಕ್ಕೆ ನಮ್ಮನ್ನು, ಕಾಮರ್ಸ್ ಓದೋಕ್ಕಿಂತ ಮುನ್ನ ಡಿಪ್ಲೊಮಾ ನನ್ನ ತಂದೆಗೆ ಇವನು ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅನ್ನೋ ಆಸೆ ಇಟ್ಟಿದ್ರು. ಪಾಪ. ಅವ್ರಿಗೆ ಆಸೆ ಇರುತ್ತೆ ನನ್ನ ಮಗ ಈ ಥರ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತ. ಬಟ್ ನನಗೆ ಅದಿಲ್ಲ. ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ವೀಕ್ ಇದ್ದೀನಿ ಅಂತ ನನಗೆ ಗೊತ್ತಿದೆ. ಒಬ್ಬರ ಹತ್ರ ಕರ್ಕೊಂಡು ಹೋದ್ರು, ಅವ್ನು ಪ್ರಿನ್ಸಿಪಲ್ ಹೇಳಿದ್ರು, ನೀವು ಸ್ವಲ್ಪ ಕನ್ನಡದಲ್ಲಿ ಮಾರ್ಕ್ಸ್ ಇದೆ, ಎಲ್ಲದರಲ್ಲಿದೆ, ಮ್ಯಾಥ್ಸು ಸೈನ್ಸಲ್ಲಿ ಕಡಿಮೆ ಇದ್ದೀರಾ, ನೋಡ್ಕೊಳ್ಳಿ, ಯೋಚನೆ ಮಾಡಿ ಅಂದರು. ನಾನು ನಮ್ಮ ತಂದೆ ಕೇಳಲಿಲ್ಲ, ಫೋರ್ಸ್ಫುಲಿ ಇವರು ಜಾಯಿನ್ ಮಾಡಿಸ್ಬಿಟ್ರು. 1 ಇಯರ್ ವೇಸ್ಟ್ ಮಾಡಿದೆ, 6 ಮಂತ್ಸ್ ಹೋಗಿ ವೇಸ್ಟ್ ಮಾಡಿದೆ, ಡ್ರಾಪ್ಔಟ್ ಆದೆ. ನಮ್ಮ ತಾಯಿ ಬಿಡಲಿಲ್ಲ ನನಗೆ. 1 ವರ್ಷ ಹೋದ್ರು ಕೂಡ ಮತ್ತೆ ನಮ್ಮ ತಾಯಿ ಓದಿರೋ ಅಂಥ ಶಾಲೆಯಲ್ಲಿ ಕಾಲೇಜ್ ಇದೆ, ಆ ಕಾಲೇಜ್ನಲ್ಲೇ ಚಾಮರಾಜಪೇಟೆ ಎಜುಕೇಷನ್ ಟ್ರಸ್ಟ್ ಅಂತಿದೆ, ಅಲ್ಲೇ ಸೇರಿಸಿ ನನ್ನ ಫಸ್ಟ್ PUC ನನ್ನ ಸೋದರ ಮಾವಾದಂಥ ಮುಕುಂದರ್ ಅವರು ಮತ್ತು ನನ್ನ NCC ಸೀನಿಯರ್ ಆದಂಥ ವೆಂಕಟ್ ಸರ್ ಅಂತೇಳಿ ಅವ್ರು ನನ್ನ ಅಡ್ಮಿಷನ್ ಮಾಡಿಸ್ತಾರೆ. ನಾನು 5,000 ರೂಗಳ ಆ ದಿನದ ಅಡ್ಮಿಷನ್ ಇರುತ್ತೆ. ಆ ದಿನ ಪೇ ಮಾಡಿ ನನ್ನ ಅಡ್ಮಿಷನ್ ಮಾಡ್ತಾರೆ. ಆ ದಿನ ಜಾಯಿನ್ ಮಾಡಿಸಿದ್ದೆ ಅಷ್ಟೇ, ನಮ್ಮ ಸೀನಿಯರ್ ಆಗಲಿ ನಮ್ಮ ಮಾವಾಗಲಿ. ಒಂದು ಬ್ಯಾಡ್ ನೇಮ್ ಇಲ್ದೇ ಇರಂಗೆ ನನ್ನ ಕಾಲೇಜಲ್ಲಿ ನಾನು ಈಗ ಹೋದ್ರೂ ಕೂಡ ಅದೇ ಗೌರವ ಸಿಗುತ್ತೆ. ಫಸ್ಟ್ PUC, 2nd PUC ಜಸ್ಟ್ 2nd ಕ್ಲಾಸ್ ಮತ್ತೇನೋ ಅಲ್ಲೂ. ಬಟ್ ಹೆಚ್ಚಾಗಿ ನಾನು NCC ಕ್ಯಾಂಪ್ಸ್ಗೆ ಹೋಗ್ತಿದ್ದೆ. ಸೀನಿಯರ್ ಆ್ಯಂಡ್ ಆಫೀಸರ್ ಆಗಿ ಕಾಲೇಜನ್ನ ರೆಪ್ರೆಸೆಂಟ್ ಮಾಡ್ತಿದ್ದೆ. 5 ವರ್ಷಗಳ ಕಾಲ NCCಯನ್ನು ಮಾಡಿಕೊಂಡು 14 ಕ್ಯಾಂಪ್ ಮಾಡಿದೆ. ಅದರಲ್ಲಿ ವಿಶೇಷವಾಗಿ ಅಂದರೆ ವೆಸ್ಟ್ ಬೆಂಗಾಲ್ ಆಲ್ ಇಂಡಿಯಾ ಲೀಡರ್ಶಿಪ್ ಕ್ಯಾಂಪ್, ಗುಜರಾತ್ ಟ್ರೆಕ್ಕಿಂಗ್ ಕ್ಯಾಂಪ್, ಆಲ್ ಇಂಡಿಯಾ ಟ್ರೆಕ್ಕಿಂಗ್ ಕ್ಯಾಂಪ್, ಮತ್ತು ಕೇರಳ ಆರ್ಮಿ ಅಟ್ಯಾಚ್ಮೆಂಟ್, ಒನ್ ಆಫ್ ದಿ ಟಫೆಸ್ಟ್ ಕ್ಯಾಂಪ್ ಇನ್ ಇದರಲ್ಲಿ ಮ್ಯಾಮ್. ಅಂಥದನ್ನೆಲ್ಲ ಮುಗಿಸ್ಕೊಂಡು ನನ್ನ ಕಾಲೇಜಿಗೆ ಬಂದೆ. ಸೊ ಆ ಗೌರವ, ಆ ಘನತೆ ಫೀಲ್ ಮಾಡೋಕ್ಕೆ ಆಗದಿರೋಂಥ ಗುರುಗಳೇ ನನ್ನ ಕರ್ಕೊಂಡೋಗಿ 2017ರಲ್ಲಿ ನನ್ನ ಜಿಯೋಗ್ರಫಿ ಟೀಚರ್ ಆದಂಥ ಗೌರವಾನ್ವಿತ ಡಾಕ್ಟರ್ DC ರವಿಕುಮಾರ್ ಸರ್ ಅವರು ಮೇಜರ್ ಆಗಿ ಆ ಕಾಲೇಜ್ನಲ್ಲಿ NCCಯನ್ನು ತುಡಿಸುತ್ತೆ. ನೀವಾಗಲೇ ಹೇಳ್ತಿದ್ರಲ್ಲ, ನಿಮ್ಮ ನೋವುಗಳನ್ನು ಮರೆಸ್ತಾ ಈ ಗೌರವಗಳು. ಖಂಡಿತ ಮೇಡಮ್, ಎಲ್ಲೋ ಒಂದು ಕಡೆ ಅರ್ಧಕ್ಕರ್ಧ ಆಗಿದೆ, ಇನ್ನೂ ಅರ್ಧ ಆಗಬೇಕಾದ್ರೆ ನಾನು ಮುಂದೆ ಹೋಗಬೇಕು, ನನ್ನ ಸಮಾಜಕ್ಕೋಸ್ಕರ ನಾನು ದುಡಿಲೇಬೇಕು. ಖಂಡಿತವಾಗ್ಲೂ. ನೀವು ನಿಮ್ಮ ಹೊಟ್ಟೆಪಾಡಿಗಾಗಿ, ಈಗ ಹೆತ್ತವರು ಅಂದಾಗ ನಾನೊಬ್ಬ ಗುಮಾಸ್ತನಾಗಿದ್ದವನು, ನಾನು ನೋಡಿ ಮನೇಲೇ ಇದ್ದೀನಿ, ನನ್ನ ಮಗ ಬೆಳಿಬೇಕು, ದೊಡ್ಡ ಆಫೀಸರ್ ಆಗಿ ಬರಬೇಕು, ಈ ಥರದ ಸಹಜ ಆಸೆಗಳಿದೆ. ಕೈ ತುಂಬ ದುಡ್ಡು ಬರಬೇಕು, ಅವನದೇ ಆದಂಥ ಮನೆ ಇರಬೇಕು, ಈ ಥರ ಹೆತ್ತವರ ಆಸೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ತಾನು ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದು ಅಂತ ಅವ್ರಿಗೆ ಕಷ್ಟ ಇದ್ರೂ ತೋರಿಸ್ಕೊಂಡಿರಲ್ಲ ನಿಮ್ಮ ಹತ್ರ. ಆರ್ಥಿಕವಾಗಿ ಏನೇ ನಷ್ಟಗಳನ್ನು ಅನುಭವಿಸ್ತಿದ್ರು ಕೂಡ ನನ್ನ ಮಗ ಚೆನ್ನಾಗಿ ಹೋಗಬೇಕು ಅಂತ ಒಂದು ಶಾಲೆ ಕಳಿಸೋದಿರ್ಬೋದು, ಒಳ್ಳೆ ಬಟ್ಟೆ ಕೊಡಿಸೋದು, ಈ ಥರ ನೋಡ್ಕೊಂಡು ಬಂದಿರ್ತಾರೆ. ನೀವು ಅವರ ಆ ಕಿಚ್ಚನ್ನು, ಅವರ ಆಸೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನೀವೊಂದು ಉದ್ಯೋಗವನ್ನು ಪಡ್ಕೊಳ್ಬೇಕಾಗತ್ತೆ, ನೀವು ನಿಮ್ಮ ಬದುಕನ್ನು ಕಟ್ಕೊಳ್ಬೇಕಾಗತ್ತೆ. ಏನು ಮಾಡಿದ್ರಿ ಎಜುಕೇಷನ್ ಆಗ್ತಾ ಇದ್ದಂಗೆ? ಮೊದಲಿಗೆ ಮ್ಯಾಮ್, ನನ್ನ ತಂದೆಯವರು ಮಾಡಿರೋಂಥ ನನಗೆ ಪ್ರಾಮುಖ್ಯತೆ ಕೊಟ್ಟು, ದೊಡ್ಡ ಮಗ ನೀನು, ನೀನೊಬ್ಬ ರೆಡಿ ಆದರೆ ನಿನ್ನ ತಮ್ಮ ನೀಲಕಂಠ ಆಗಲಿ, ತಂಗಿ ರಾಜೇಶ್ವರಿ ಆಗಲಿ, ಅವ್ರು ಒಳ್ಳೆ ದಾರಿಯಲ್ಲಿ ಹೋಗ್ತಾರೆ. ನಿನ್ನ ಮೇಲೆ ಫ್ಯಾಮಿಲಿ ಡಿಪೆಂಡ್ ಆಗಿದೆ. ನಾನು NCC ಜಾಯ್ನ್ ಆದಾಗ ನನ್ನ ಡ್ರೆಸ್ ಚೆನ್ನಾಗಿಲ್ಲ ಅಂತ ನನ್ನ ತಂದೆ ನೋಡ್ಬಿಟ್ಟು ಒಂದು 3-4 ಡ್ರೆಸ್ನ ನನಗೆ ಮತ್ತೆ ಹೊಲಿಸಿದ್ದಾರೆ. ನನ್ನ ಮಗ ಇದೇ ಥರ ಕಾಣಬೇಕು. ಅವರು ಐರನ್ ಪ್ರೆಸ್ ಮಾಡೋ ಗಂಜಿ ಹಾಕ್ಬಿಟ್ಟು ಐರನ್ ಮಾಡಿ ಕೊಡ್ತಿದ್ರು. ಸೊ ಇದೆಲ್ಲ ನನಗೆ ಇನ್ಸ್ಪಿರೇಷನ್, ನನ್ನ ಮೋಟಿವೇಶನ್
ಯಾವ ರೀತಿ ಹೇಳ್ಬೇಕಂದ್ರೆ ಒಂದು ಚಿಕ್ಕ ಹುಡುಗನ್ನ ಹೆಂಗೆ ನಾವು ಮಗನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೋ, ಬಾಲ್ಯದ 10ನೇ ಕ್ಲಾಸ್ವರೆಗೂ ನಮ್ಮ ತಂದೆ ಹೆಂಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಮನ್ನ. 10ನೇ ಕ್ಲಾಸ್ವರೆಗೂ ರೋಡ್ ದಾಟಿಸಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟೇ ಬರ್ತಿದ್ರು ನನ್ನ ತಮ್ಮನ್ನ, ನನ್ನ ತಂಗಿನ. ಸೊ ಅವರು ಮಾಡಿದ್ರಂತ ನಮಗೆ ಏನಂತಾರೆ ಸೇವೆ ಅನ್ಬೇಕು. ಸೇವೆ ಋಣ ತೀರ್ಸ್ಕೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರನ್ನ ಸಂತೋಷವಾಗಿಡಕ್ಕೆ ನಾವು ಪ್ರಯತ್ನ ಪಡ್ತೀನಿ. ಆಗಲ್ಲ, ಬಟ್ ಅವ್ರನ್ನ ಋಣ ತೀರಿಸ್ಕೊಳಕ್ಕಾಗಲ್ಲ. ಯಾವುದೇ ಒಂದು ತಂದೆ ತಾಯಿ ಆ ಥರ ಮಾಡಿದಾಗ ಮಕ್ಕಳು ಅಡ್ಡದಾರಿ ಹಿಡಿದೇನೆ ಜವಾಬ್ದಾರಿಯುತದ ಸ್ಥಾನಗಳಿಗೆ ಹೋಗ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡುತ್ತೆ. ನಾಯಕತ್ವ ಲಕ್ಷಣಗಳು ತಂದೆ ಮಾರ್ಗದರ್ಶನದಲ್ಲಿ ಹೋದ್ರೆ ನಾಯಕತ್ವದ ಲಕ್ಷಣಗಳನ್ನು ಬೆಳೆಸ್ಕೋಬಹುದು ಅನ್ನೋದಕ್ಕೆ ನಮ್ಮ ತಂದೆಯವರು ಉದಾಹರಣೆ ಆಗಿದ್ದಾರೆ. ಖಂಡಿತ. ಉದ್ಯೋಗಕ್ಕಾಗಿ ಬ್ಯಾಂಕಿಂಗ್ ವಲಯದಲ್ಲಿ ಅಪಾರ ಅನುಭವವನ್ನು ಹೊಂದಿದ್ದೀರಿ. ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದಷ್ಟು ಹಗ್ಗ ಜಗ್ಗಾಟ ಇತ್ತು. ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಷ್ಟು ಒಂದು ಒಳ್ಳೆ ಅನುಭವ ಹೆಂಗ್ ಪಡ್ಕೊಳಕ್ ಸಾಧ್ಯ ಆಯ್ತು? ಇದು ಕೂಡ ನಮ್ಮ ತಂದೆಯವರೇ. ಮತ್ತೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅವರು ಸೆಕ್ರೆಟರಿ ಆಗಿ ರಿಟೈರ್ಡ್ ಆಗಿದ್ದಾರೆ. ಈಗ ಅವರು ಜಾಯ್ನ್ ಆದಾಗ ಗುಮಸ್ತರಾಗಿ ಜಾಯ್ನ್ ಆಗಿದ್ದರು, ಕ್ಲರ್ಕ್ ಆಗಿ. ಆ ದಿನದಲ್ಲಿ ಕೋಆಪರೇಟಿವ್ ಸೊಸೈಟಿಲಿ ಇವರು ಅಕೌಂಟ್ಸ್ ಮೇಂಟೈನ್ ಮಾಡ್ತಿದ್ರು. ಸೊ ಅವ್ರದ್ದೆಲ್ಲ ನಾನು ನೋಡ್ತಾ ಇದ್ದೆ. ಅವ್ರ ಸ್ಟೇಟ್ಮೆಂಟ್ಸ್ ಎಲ್ಲ ನಾನು ಬರ್ಕೊಡ್ತಿದ್ದೆ. SLCಯಲ್ಲಿ ಫಸ್ಟ್ ಇಯರ್ಗೆ ಬಂದಾಗೆಲ್ಲ ಅವ್ರ ಸ್ಟೇಟ್ಮೆಂಟ್, ಅವ್ರ ವರ್ಕ್ನ ನಾನು ಕೂಡ ಹಂಚ್ಕೊಂಡು ಮಾಡ್ತಿದ್ದೆ. ಸೊ ಅವರಿಂದ ಹಾಗೆ ಹ್ಯಾಂಡ್ ರೈಟಿಂಗ್ ಅವ್ರ ಸ್ಟೈಲ್ಸ್ ಎಲ್ಲ ಮಾಡ್ಕೊಂಡಿರ್ತಿದ್ದೆ. ಸೊ ಅದು ಕೂಡ ಒಂದು ನಾನು ಕಾಮರ್ಸ್ ಫೀಲ್ಡಿಗೆ ಬಂದು ಈ ಬ್ಯಾಂಕಿಂಗ್ ಫೀಲ್ಡ್ ಬರಲಿಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ನಾನು ಅಲ್ಲಿ ನೋಡ್ತಿದ್ದೆ. ಆ ಪ್ರಿನ್ಸಿಪಲ್ ಅಮೌಂಟ್, ಇಂಟ್ರೆಸ್ಟ್, ಬೋನಸ್, ಬೀಟ್ ಅಂತ ಹೇಳಿ ನೋಡ್ತಿದ್ದೆ. ಸೊ ಅದು ಕೂಡ ಒಂದು ನನಗೆ ಸಹಾಯ ಮಾಡದೆ ಅಂತ ಅನ್ಕೋತೀನಿ. ನಮ್ಮ ತಂದೆಯವರ ಸಲಹೆ ಸೂಚನೆಗಳ ಮೇರೆಗೆ ನಾನು ಕಾಮರ್ಸ್ ಮತ್ತೆ ತಗೊಂಡು MBA ಮುಗಿಸ್ಕೊಂಡೆ ಮೇಡಮ್. 2008 to 2010 MBA ಮುಗಿಸ್ಕೊಂಡೆ ಮ್ಯಾಮ್. ತದನಂತರ ನಾನು ಮುತ್ತೂಟ್ ಫೈನಾನ್ಸ್ ಅಂತ ಖಾಸಗಿ ಕಂಪ್ನಿಲಿ ನಾನ್ ಬ್ಯಾಂಕಿಂಗ್ NBFC ಅದರಲ್ಲಿ ಜಾಯ್ನ್ ಆದೆ. ತುಂಬ ಜನ ಕ್ರಿಟಿಸೈಸ್ ಮಾಡಿದ್ರು, ಇವನು MBA ಮಾಡಿಕೊಂಡು ಮುತ್ತೂಟಲ್ಲಿ ಹೋಗಿ ಗೋಲ್ಡ್ ಉಜ್ಜುತ್ತಾನೆ ಅಂತ ಹೇಳಿ. ನಾನು ಯಾವುದಕ್ಕೂ ಅಂಜುತ್ತಾ ಇರಲಿಲ್ಲ ಮೇಡಮ್, ಆಗ್ಲಿಂದಷ್ಟೇ. ಬರ್ಲಿ ಟೀಕೆಗಳು, ಏನಾದರೂ ಆಗಲಿ, ನನ್ನ ಗುರಿ ಏನು, ಯಾವುದ್ರಲ್ಲಿ ಹೋದ್ರೂ ಕೂಡ ನಾನು ಆ ಟಾರ್ಗೆಟ್ನ ಹೊಡಿಬೇಕು ಅನ್ನೋದೇ ನನ್ನ ಉದ್ದೇಶ. ಆ ಟಾರ್ಗೆಟ್ ಅಂದರೆ ಸುಮ್ಮನೆ ಏನೋ ಅನ್ಬೋದು, ನಮ್ಮನ್ನ ತಿರುಗಿ ನೋಡ್ಬೇಕು, ನಂದವರೆಲ್ಲ, ನಮ್ಮನ್ನ ಆಡ್ಕೊಂಡಿರೋರೆಲ್ಲ ನೋಡ್ಬೇಕು. ನಾನು ಏನಾದರೂ ಸಾಧನೆ ಮಾಡ್ಬೇಕಾ. NCCಯಲ್ಲಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ನನ್ನ ಸೀನಿಯರ್ಸ್ ಸ್ವಲ್ಪ ಕ್ರಿಟಿಸೈಸ್ ಮಾಡಿದ್ರು, ನೀನು ಸಣ್ಣಕ್ಕಿದೆಯಾ, ನಿನ್ನ ಕೈಲಿ ಆಗಲ್ಲ. ಉದಾಹರಣೆಗೆ ಅಲ್ಲೇ ನಮ್ಮ ಬ್ರದರ್ ಅವ್ರು ಇದ್ದಾರೆ, ಅವ್ರು ಕೇಳಿದ್ದಕ್ಕೆ ಏನೋ ಅಂತಾರೆ, ಅವ್ನ ಕೈಲಿ ಆಗಲ್ಲ, ಅವ್ನು ಬಿಟ್ಬಿಡ್ತಾನೆ, NCC ಮಾಡೋಕ್ಕಾಗಲ್ಲ ಅಂತ. ಅದೇ ಕಾಲೇಜ್ನಲ್ಲಿ 14 ಕ್ಯಾಂಪ್ಸ್ ಮಾಡಿದಂಥ ಏಕೈಕ ನಾನೇ ಇದ್ದೀನಿ. ಮತ್ತು ನನಗೆ ಕೊಟ್ಟಂಥ ಪ್ರೋತ್ಸಾಹ ಕಾಲೇಜಲ್ಲಿ ಯಾರಿಗೂ ಕೊಟ್ಟಿಲ್ಲ. ನನ್ನ ಕಾಲೇಜ್ ಗೆಸ್ಟ್ನ ಕರ್ಕೊಂಡೋಗಿ ನನ್ನ ಜಾಯಿನ್ ಮಾಡಿಸಿದಂಥ NCC ಅಸೋಸಿಯೇಟೆಡ್ NCC ಆಫೀಸರ್ ಆದಂಥ ಡಾಕ್ಟರ್ DC ರವಿಕುಮಾರ್ ಸರ್ ಅವರು ಗೆಸ್ಟ್ ಆಗಿ ಫ್ಲಾಗ್ ಹಾಸ್ಟಿಂಗ್, ರಿಪಬ್ಲಿಕ್ ಡೇಗೆ ಫ್ಲಾಗ್ ಹಾಸ್ಟಿಂಗ್, ನಾನು ಓದಿರೋಂಥ ಶಾಲೆಯಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ 2017. ಸೂಪರ್. ಇಂಥ ಒಂದು ಅದೃಷ್ಟ ಯಾರಿಗೂ ದೊರೆಯಲ್ಲ ಮೇಡಮ್. ನಾನು ಇನ್ನೂ ಇನ್ಸ್ಪಿರೇಷನ್ ಆಗಿ, ಮೋಟಿವೇಟ್ ಆಗಿ ನಾವು ಸಮಾಜ ಸೇವೆ ಮಾಡೋದಕ್ಕೆ ಅದು ಮೊದಲನೇ ಅಂತ ಅನ್ಕೋತೀನಿ ಮೇಡಮ್. ಅದು ಮುತ್ತೂಟ್ ನಂತರ ಏನು ಮಾಡಿದ್ರಿ? ಮುತ್ತೂಟ್ ನಂತರ 10 ವರ್ಷಗಳ ಕಾಲ ಅದರಲ್ಲೇ ಇದ್ದೆ, ಒಂದೇ ಖಾಸಗಿ ಕಂಪ್ನಿಲಿದ್ದೆ. ಯಾವ ರೀತಿ ಗೋಲ್ಡ್ ಲೋನ್ ಕಂಪ್ನೀಸಲ್ಲಿ ನಾನು ಬೆಳೆದಿದ್ದೀನಿ ಅಂದರೆ 8 ಕಂಟ್ರಿಗಳಿಗೆ ಹೋಗಿದ್ದೀನಿ. ಅದರಲ್ಲಿ ವಿಶೇಷವಾಗಿ 2 ಅಂತಾರಾಷ್ಟ್ರೀಯ ಬಹುಮಾನಗಳು ಬಂದಿದೆ, ಪ್ರಶಸ್ತಿಗಳು ಬಂದಿದೆ. ಚಿನ್ನ ಉಜ್ಜಕ್ಕೆ ಹೋದವ್ರು ತಾನೇ ನೀವು? ಚಿನ್ನ ಉಜ್ಜಕ್ಕೆ ಹೋಗಿ ಈ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀನಿ. ಅದೇ ಹೇಳಿದ್ನಲ್ಲ ಮೇಡಮ್, ಕರೆಕ್ಟ್. ಸಾಧನೆ ಮಾಡಿದ್ರೆ ನಮ್ಮನ್ನ ತಿರುಗಿ ನೋಡ್ಬೇಕು. ಯಾವುದೇ ಕೆಲಸ ಆಗಿರಲಿ, ಅದು ಕೆಲಸದ ಬಗ್ಗೆ ಇಲ್ಲ, ನಮ್ಮ ಗುರಿ ಮುಟ್ಟೋದು ಮಾತ್ರ ನಮ್ಗೆ ಬೇಕಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಮಾಡಿದೆ. 2 ಇಂಟರ್ನ್ಯಾಷನಲ್ ಗೋಲ್ಡನ್ ಟಸ್ಕರ್ ಅವಾರ್ಡ್, ಒಂದು ಬ್ಯಾಂಕಾಕ್ನಲ್ಲಿ, ಒಂದು ಮಲೇಷಿಯಾದಲ್ಲಿ ಕೊಟ್ಟಿದ್ದಾರೆ. ದೊಡ್ಡ ವೇದಿಕೆ ಮೇಲೆ ನನ್ನ ಸ್ಕ್ರೀನ್ ಮೇಲೆ ನನ್ನ ಫೋಟೋ ಕಾಣಿಸುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನು ಭಾರತದಲ್ಲೆಲ್ಲ, ನಾನು ವಿದೇಶದಲ್ಲೂ ಇದ್ದೀನಿ ಅಂತ ಅನ್ಸುತ್ತೆ. ಅಂತ ಮುತ್ತೂಟ್ ಫೈನಾನ್ಸ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಮೇಡಮ್. ನನಗೆ ಮತ್ತು ಸಿಬ್ಬಂದಿ ವರ್ಗದವರು, ನನ್ನ ಕೊಲೀಗ್ಸ್ಗಳೆಲ್ಲ, ನನ್ನ ಮ್ಯಾನೇಜರ್ಸ್ಗಳಿಗೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ GMA ಸರ್ ಜಾರ್ಜ್ ಅಲೆಕ್ಸಾಂಡರ್ ಮುತ್ತೂಟ್ರವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು. ಖಂಡಿತ. ಇನ್ನು NCC ನಿಮ್ಮ ಬದುಕಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದೆ. ಎಸ್ ಮ್ಯಾಮ್. ಇದ್ರ ಬಗ್ಗೆ ಹೇಳಿ. ಈಗ ಶಾಲೆ ಅಂದಾಗ ಆಯ್ಕೆಗಳು ತುಂಬಾ ಇರುತ್ತೆ. NCC ಇರುತ್ತೆ, ಸ್ಕೌಟ್ ಆ್ಯಂಡ್ ಗೈಡ್ಸ್ ಇರುತ್ತೆ, NSS ಇರುತ್ತೆ. ನಿಮ್ಮ ಆಯ್ಕೆ NCC ಆಗಿತ್ತು. ಅಲ್ಲಿಂದ ಹೇಳ್ಕೊಬನ್ನಿ ನಿಮ್ಮ ಬದುಕಲ್ಲಿ NCCಯ ಪಾತ್ರ. ಫಸ್ಟ್ ಇಯರ್ಗೆ ನಾನು ಜಾಯ್ನ್ ಆದೆ ಕಾಲೇಜ್ಗೆ. ಸಣ್ಣಗೆ ಲೀನ್ ಆಗಿದ್ದೆ ಮ್ಯಾಮ್, ಬಟ್ ಹೈಟ್ ಇದ್ದೆ. ಹೈಟ್ ಇದ್ದವ್ರನ್ನ ಮತ್ತೆ ರನ್ನಿಂಗ್ ಇದ್ದವ್ರನ್ನ, ಡಿಪ್ಸ್ ಹೊಡೆದವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನಾನು ತುಂಬ ಲೀನ್ ಇದ್ದೀನಿ ಅಂದ್ಬಿಟ್ಟು ನನ್ನ ಸೆಲೆಕ್ಟ್ ಮಾಡ್ದೇ ನನ್ನ ಸೈಡ್ಗೆ ಇಟ್ಟಿದ್ರು. ನನ್ನ ಗುರುಗಳಾದಂಥ ಅಸೋಸಿಯೇಟೆಡ್ NCC ಆಫೀಸರ್ ಡಾಕ್ಟರ್ DC ರವಿಕುಮಾರ್ ಸರ್ ಅವರು ನನ್ನ ಕರೆದುಬಿಟ್ಟು, ನೀನು ಹೈಟ್ ಎಲ್ಲ ಇದೆಯಾ, ರನ್ನಿಂಗ್ ಎಲ್ಲ ಹೊಡಿದೆಯಾ, ಏನಕ್ಕೆ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರು. ಗೊತ್ತಿಲ್ಲ ಸರ್ ಅಂದೆ. ಡ್ರಿಲ್ ಮಾಡಿ ಅಂದರು. ಮಾರ್ಚ್ ಫಸ್ಟ್ ಮಾಡಿದೆ, ಸ್ಕೂಲಲ್ಲಿ ಮಾಡ್ತಿದ್ದೆ, ಸ್ವಲ್ಪ ಮಾಡಿದೆ. ಚೆನ್ನಾಗಿ ಮಾಡ್ತಿಲ್ಲ ಅಂತ, ಯಾಕೆ ರಿಜೆಕ್ಟ್ ಮಾಡಿದ್ರು ಸೀನಿಯರ್ಸ್, ಗೊತ್ತಿಲ್ಲದೆ ಏನೋ ಮಾಡಿದ್ದಾರೆ, ನೀವು ಈ ಲೈನಿಗೆ ಬಾ ಅಂತೇಳಿ ಸೆಲೆಕ್ಟ್ ಮಾಡಿದ್ರು. ಆ ಒಂದು ಅವಕಾಶ ನನ್ನ ಲೈಫ್ನ ಚೇಂಜ್ ಮಾಡಿತು ಮ್ಯಾಮ್.
ನೋಡಿ ನೋಡಿ. ಸೊ ಅದಕ್ಕೆ ನಾನು ಗೌರವಾನ್ವಿತ ಡಾಕ್ಟರ್ DC ರವಿಕುಮಾರ್ ಸರ್ ನನ್ನ ಲೈಫ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಸೊ ಆ ದಿನ ಅವ್ರು ನನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದಿದ್ರೆ 5 ವರ್ಷದಲ್ಲಿ 14 ಕ್ಯಾಂಪ್ ಮಾಡಿದೆ, 2 ರಾಜ್ಯ ಮಟ್ಟದ ಕ್ಯಾಂಪ್ಗಳನ್ನು ಮಾಡಿದೆ, ಮಾಡಲು ಅವಕಾಶ, ಮತ್ತೆ ನನ್ನ ಕಾಲೇಜಿನಲ್ಲಿ ನಾನು ಒಬ್ಬ ಗೆಸ್ಟ್ ಆಗಿ ಬರಲು ಒಂದು ಅವಕಾಶ. ಶಿಬಿರಗಳನ್ನ ಮಾಡಿದ್ರ ಬಗ್ಗೆ ಹೇಳ್ಬೋದಾ? ಶಿಬಿರಗಳು, ಎಸ್ ಮ್ಯಾಮ್, ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್ ಅಂತ ಒನ್ ಆಫ್ ದಿ ಟಫೆಸ್ಟ್ ಕ್ಯಾಂಪ್ ಕೇರಳದಲ್ಲಿ ಆಯಿತು. ಯಾವ ರೀತಿ ಇರುತ್ತೆ ಅಂದರೆ, ಒಂದು ಪೆನ್ ಕಳೆದೋಗಿದೆ, ಆಫೀಸರ್ಸ್ ಮೆಸ್ ಮೀಟಿಂಗ್ ಅದನ್ನ ವಿಸಿಟ್ ಮಾಡ್ಲಿಕ್ಕೆ ಅಂತೇಳಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, NCC ಕೆಡೆಟ್ಸ್ ನೋಡಬೇಕು ಅಂತೇಳಿ. ಅಲ್ಲಿ ಒಂದು ಪೆನ್ ಕಳೆದೋಗುತ್ತೆ, ಆ ಪೆನ್ನಿಗೆ 3 ಗಂಟೆಗಳ ಕಾಲ ಪನಿಷ್ಮೆಂಟ್ ಕೊಡ್ತಾರೆ ಮೇಡಮ್. ಒಂದೊಂದು ಪೆನ್ ನೀವೇನು ಕೈಯಲ್ಲಿ ಇಟ್ಕೊಂಡು ಬರಿತಿದಿರಲ್ಲ, ಆ 2 ರೂಪೀಸೋ 5 ರೂಪೀಸೋ ಪೆನ್ನು, ಆ ಪೆನ್ ಯಾರು ಮಿಸ್ ಆಗಿದೆ ಅಲ್ಲಿ ಆಫೀಸರ್ ಮೆಸ್ಸಿಗೆ ಎಲ್ಲ ಎಂಟ್ರಿ ಮಾಡಿಬಿಟ್ಟು ಹೋಗ್ಬೇಕು. ಆಫೀಸರ್ ಮೆಸ್, ಆ ಮೆಸ್ ಅಂತಾರೆ ಅದನ್ನ ಅವರ ಡೈನಿಂಗ್ ಹಾಲ್ಸ್. ಆ ವಿಸಿಟ್ ಹೆಂಗಿರುತ್ತೆ, ಹೆಂಗೆ ಮೇಂಟೈನ್ ಮಾಡಿರ್ತಾರೆ ಆರ್ಮಿ ಸಿಸ್ಟಮ್ ಅಂತೇಳಿ ಕರ್ಕೊಂಡು ಹೋಗಿದ್ದಕ್ಕೆ ಅಲ್ಲೆಲ್ಲ ಒಂದು ಪೆನ್ ಮಿಸ್ ಆಗುತ್ತೆ. ಆ ಪೆನ್ನಿಗೆ 150 ಜನ NCC ಕೆಡೆಟ್ಸ್ ಕೇರಳದಲ್ಲಿ, ನಾನು ಕರ್ನಾಟಕ ಆ್ಯಂಡ್ ಗೋವಾನ ರೆಪ್ರೆಸೆಂಟ್ ಮಾಡ್ತಿದ್ದೆ, ಅದ್ರಲ್ಲಿ ನಾನು ಒಬ್ಬ ಪನಿಷ್ಮೆಂಟ್ ತಗೊಂಡಿರೋದ್ರಲ್ಲಿ. ಹೆಲಿಕಾಪ್ಟರ್ ಪನಿಷ್ಮೆಂಟ್ ಅಂತಾರೆ ಮ್ಯಾಮ್. ಹೆಡ್ ಡೌನ್ ಮಾಡಿ ಹಿಂದೆ ಕೈಗಳನ್ನ ಮೇಲ್ ಕೆತ್ತಿ ಕಾಲ್ನ ಟಚ್ ಮಾಡಿದ್ರೆ ನಮ್ಮೆಲ್ಲ ಬ್ಲಡ್ ಎಲ್ಲ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ ಹೆಡ್ಗೆ. ಆ ಥರ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಅಷ್ಟು ಸ್ಟ್ರಿಕ್ಟ್ ಇರುತ್ತೆ ಅಂತ ಹೇಳಿ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್. ಈ ಕೆಲಸ ಮಾಡಿಲ್ಲ, ಇದನ್ನ ಮಾಡಿಲ್ಲ ಅಂತ ಹೇಳಿಲ್ಲ, ಪೋಲ್ ನೆಡೋದ್ರಿಂದ ಹಿಡಿದು ಇನ್ಸಾಸ್ ರೈಫಲ್ನ ಹಿಡಿಯೋದ್ರಿಂದ ಹಲವಾರು ಫೈರಿಂಗ್ಸ್ನ ಅಲ್ಲಿ ಟ್ರೈನಿಂಗ್ ತೊಗೊಂಡಿರ್ತೀವಿ ನಾವು. .302, .22, SLR ಮತ್ತು ಇನ್ಸಾಸ್, ಈ ರೈಫಲ್ಸಲ್ಲಿ ಫೈರಿಂಗ್ ಮಾಡಿರ್ತೀವಿ ಮೇಡಮ್. ಇದು ಯಾರಿಗೆ ಅಂತ ಈಸಿಯಾಗಿ ಫೈರಿಂಗ್ ಕೊಡ್ಲಿಕ್ಕಾಗಲ್ಲ. ಅಂತ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪ್ ಹೋದಾಗ ನಮ್ಗೆ ಅವಕಾಶ ಕೊಟ್ಟಿದೆ. ಅದರಲ್ಲಿ ಮತ್ತು ಕಮಾಂಡೋ ಟ್ರೈನಿಂಗ್ ಕೂಡ ನಮಗೆ ನೀಡಿರ್ತಾರೆ ಮ್ಯಾಮ್. ಆ ಅನುಭವಗಳು ಎಷ್ಟು ಮುಖ್ಯ ಆಯಿತು ನಿಮ್ಮ ಜೀವನದಲ್ಲಿ? ಮ್ಯಾಮ್, ಶಿಸ್ತು ಅನ್ನೋದನ್ನ ಪಾಲಿಸೋದಕ್ಕೆ ಅಲ್ಲೊಂದು ಕಲ್ತಂಗಾಯ್ತು ಮ್ಯಾಮ್. ಡಿಸಿಪ್ಲಿನ್, ಈ ಮೋಟ್ ಆಫ್ NCC ಇಸ್ ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್. ಯೂನಿಟಿ ಒಂದಾಗಿದ್ರೆ ಮಾತ್ರ ಏನಾದರೂ ಸಮಾಜ ಕಟ್ಟಕ್ಕಾಗಲಿ, ಇನ್ನೊಂದು ಟೀಮ್ ಏನಾದರೂ ರನ್ ಮಾಡೋಕ್ಕಾಗಲಿ ಆಗುತ್ತೆ. ಆ ಯೂನಿಟಿ ಒಂದನ್ನ ಕಲ್ತಿದ್ವಿ. ಮತ್ತು ಡಿಸಿಪ್ಲಿನ್ ಗೊತ್ತಿದೆ, ಡಿಸಿಪ್ಲಿನ್ ಇಲ್ಲದೆ ಏನೇನೂ ಆಗಲ್ಲ, ಏನು ಅಚೀವ್ ಮಾಡೋಕ್ಕೂ ಆಗಲ್ಲ. ಯೂನಿಟಿ ಇದ್ರೂ ಕೂಡ ಡಿಸಿಪ್ಲಿನ್ ಇಲ್ಲ ಅಂದ್ರೆ, ಒಂದು ಕುರಿ ಕಡೆ ಹೋದ್ರೆ ಎಲ್ಲ ಕುರಿನೂ ಆ ಕಡೆನೇ ಹೋಗುತ್ತೆ. ಬಟ್ ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಒಂದು ಡಿಸಿಪ್ಲಿನ್ ಗೈಡರ್ ಇರಬೇಕು. ಆ ಡಿಸಿಪ್ಲಿನ್ ನನಗೆ NCC ಕಲ್ತ್ಕೊಟ್ಟಿದೆ. ಖಂಡಿತ. ನಿಮ್ಮ ಜೊತೆ ಇಷ್ಟು ತನಕ ಮಾತಾಡ್ತಿದ್ದಾಗ ಸಕಲ ಕಲೆಗಳು ಕರಗತ ಆಗಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿ. ಆ ನಿಟ್ಟಲ್ಲಿ ನೋಡ್ತಾ ಹೋಗೋದಾದ್ರೆ, ಕ್ರಿಕೆಟ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ, ಕಾಮೆಂಟ್ರಿ ಕೂಡ ಮಾಡ್ತಿರಲ್ಲ, ಇದ್ರ ಬಗ್ಗೆ ಹೇಳಿ. ಕಾಮೆಂಟ್ರಿ ಅಂದರೆ ಮ್ಯಾಮ್, ನಾನು ಚಿಕ್ಕಂದಿನಿಂದಲೂ ನನ್ನ ಮಾವನವರಂಥ ಮಾಜಿ ಕಾರ್ಪೊರೇಟರ್ CS ರಾಧಾಕೃಷ್ಣರವ್ರನ್ನ ವೇದಿಕೆ ಮೇಲ್ಗಳಲ್ಲಿ, ಇನ್ನು ಅವ್ರು ಕಾರ್ಪೊರೇಟರ್ ಆಗಿರ್ಲಿಲ್ಲ, ಆರ್ಕೆಸ್ಟ್ರಾ ನೋಡಕ್ ಎಲ್ಲರೂ ಹೋಗ್ತೀವಿ. ಬಟ್ ನಾನು ಆರ್ಕೆಸ್ಟ್ರಾ ನೋಡಕ್ ಹೋಗ್ತಿರ್ಲಿಲ್ಲ. ವೇದಿಕೆ ಮೇಲೆ ಇರುತ್ತೆ ಗಣ್ಯರು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಬಳಸ್ತಾರೆ ಪದಗಳನ್ನ, ಇದನ್ನ ಕೇಳಿಸ್ಕೊಳಕ್ಕಂತಾನೆ ವಿಶೇಷವಾಗಿ ಹೋಗ್ತಿದ್ದೆ. ನನ್ನ ಜೊತೆಲಿ ನನ್ನ ತಮ್ಮ, ನಮ್ಮ ಸಹೋದರರು, ನನ್ನ ಫ್ರೆಂಡ್ಸು ಎಲ್ಲ ಬರ್ತಿದ್ರು. ಬಟ್ ನಾನು ಇದನ್ನ ಮಾತ್ರನೇ ತಗೋತಿದ್ದೆ, ನನಗೇನು ಬೇಕು. ಸೊ ಆ ನಿಟ್ಟಿನಲ್ಲಿ ಅಂದರೆ ನಮ್ಮ CS ರಾಧಾಕೃಷ್ಣ ಒಂದು ಮಾವರಾದಂಥ ಅವರ ಒಂದು ವಾಕ್ಚತುರತೆ ಸ್ವಲ್ಪ ಮಟ್ಟಿಗೆ, ಏನು ಅವರಲ್ಲಿ 100% ಇದ್ರೆ ನಾನು ಒಂದು 5% ಆದ್ರೂ ಮಾತಾಡ್ತೀನಿ ಅನ್ನೋ ಧೈರ್ಯ ಕಲ್ಪಿಸ್ಕೊಂಡಿದ್ದೀನಿ ಮೇಡಮ್ ಅವರಿಂದ. ಖಂಡಿತವಾಗ್ಲೂ. ಇದ್ರ ಜೊತೆಗೆ ಚಿಕ್ಕ ವಯಸ್ಸಿನಿಂದಲೇ ನೀವು ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಹೋಗ್ತೀರಿ. ಆದರೆ ಹಿಂದುಳಿದ ವರ್ಗಗಳಿರ್ಬೋದು, ಆ ಮಕ್ಕಳು ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಾರೆ, ಅವ್ರನ್ನ ಮುನ್ನೆಲೆಗೆ ತರಬೇಕು ಅಂತೇಳಿ ಉಚಿತವಾಗಿ ಹೇಳ್ಕೊಡ್ತಿರಲ್ಲ, ಇದ್ರ ಬಗ್ಗೆ ಹೇಳಿ. ಅದೇ ಆಗ್ಲೇ ಹೇಳಿದಿಲ್ಲ ಮೇಡಮ್, ಪೌರ ಕಾರ್ಮಿಕರ ಅವಲಂಬಿತ ಕುಟುಂಬಸ್ಥರು ನಾವು. ತುಂಬ ಕಷ್ಟದಿಂದ ಬಂದಿರ್ತೀವಿ. ನಮ್ಗೆ ಯಾರು ಮಾರ್ಗದರ್ಶನ ಸರಿಯಾಗಿ ಕೊಡ್ದೇನೆ, ನನ್ನ ಕುಟುಂಬಸ್ಥ, ನಮ್ಮ ರಿಲೇಷನ್ಸ್ಗಾಗಿರಲಿ, ಫ್ಯಾಮಿಲಿ ಕಡೆಯವರಾಗಿರಲಿ, ಸೊ ಅವ್ರಿಗೆ ಯಾರು ಸಲಹೆ ಸೂಚನೆಗಳು ಕೊಡಲ್ಲ, ಅಡ್ಡದಾರಿ ಹಿಡಿತಾರೆ. ಅವ್ರನ್ನ ಕಟ್ಟಾಕೊಂಡು ಟ್ಯೂಷನ್ಸ್ ಹೇಳ್ಕೊಟ್ರೆ ನಾನು ಬೆಳೆದಂಗೆ ಅವರು ಬೆಳೀತಾರೆ ಅಂತೇಳಿ, ಸೆಕೆಂಡ್ PUC ಇಂದ ನಾನು ಕಲ್ತಿದ್ದೆ ನಾನು ಇನ್ನೊಬ್ರಿಗೆ ಹೇಳಿದ್ರೆ ನನ್ನ ಜ್ಞಾನ ಹೆಚ್ಚಿಸ್ಕೊಂಡು ಅವ್ರಿಗೆ ಜ್ಞಾನ ಹಂಚ್ತೀನಿ ಅಂತೇಳಿ, ಆ ನಿಟ್ಟಿನಲ್ಲಿ ಟ್ಯೂಷನ್ಸ್ನ ಮನೆಯಲ್ಲಿ ನಮ್ಮ 1 BHK ಮನೆ, ಚಿಕ್ಕದಾಗಿ ಒಂದು ರೂಮು, ಒಂದು ಅಡುಗೆ ಮನೆ, ಒಂದು ಹಾಲ್. ನನ್ನ ತಂದೆ ತಾಯಿ ಹಾಲಲ್ಲಿ ಬೆಡ್ರೂಮಲ್ಲಿ ಮಲಗಿದ್ರೆ, ಅವರು ನಾನು 5 ಗಂಟೆಗೆ ಟ್ಯೂಷನ್ಗೆ ಬರೋಕೆ ಹೇಳ್ತಾರೆ, ಹುಡುಗರನ್ನ ಬರೋಕೆ ಹೇಳ್ತೀನಿ. ಸೊ ಅವರು ಬೆಡ್ರೂಮಿಂದ ಹೊರಗಡೆ ಬಂದು ಹಾಲಲ್ಲಿ ನನ್ನ ತಂಗಿ, ನಮ್ಮ ತಮ್ಮ ಇರ್ತಾರೆ, ಅವ್ರ ಜೊತೆಲಿ ನಮ್ಮ ತಂದೆ ತಾಯಿ ಮಲ್ಕೊಂಡ್ರೆ ನಾನು ಬೆಡ್ರೂಮಲ್ಲಿ ಕರ್ಕೊಂಡೋಗಿ ಸ್ಟೂಡೆಂಟ್ನ ಅಕೌಂಟ್ಸ್ನ ಪಾಠ ಹೇಳ್ಕೊಡ್ತಿದ್ದೆ. 5 ಗಂಟೆ ಮುಂಜಾನೆಯಲ್ಲಿ ನನ್ನ ತಾಯಿ ಆಗ TV ಮಾಡಿಕೊಂಡು ನಮಗೆಲ್ಲರಿಗೂ ಸರ್ವ್ ಮಾಡ್ತಿದ್ರು. ಸೊ ಅಂತ ಏನಕ್ಕೆ ಆ ಥರ ಮಾಡ್ತಿದ್ದೆ ಅಂದರೆ, ನನ್ನಿಂದ ಒಬ್ರು ಕಲ್ತ್ರೆ ಅವರು 4 ಜನಕ್ಕೆ ಹೇಳ್ಕೊಡ್ತಾರೆ.
ನಾಲೆಡ್ಜ್ನ ಶೇರ್ ಮಾಡಬೇಕೇ ಹೊರತು ನನ್ನಲ್ಲೇ ಇಟ್ಕೋಬಾರ್ದು. ಖಂಡಿತ ಖಂಡಿತ. ಸೊ ಆ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಬಾರಿನೂ ನನ್ನ ಹುಡುಗರಿಗೆ ಹೇಳೋದಷ್ಟೇ, ನೀನು ಕಲ್ತಿದ್ದನ್ನ ನನಗೇನು ನೀನು ಕೊಡಬೇಡ ರಿಟರ್ನಲ್ಲಿ, ಇನ್ನೊಬ್ರಿಗೆ ಹೇಳ್ಕೊಡಿ, ಅದು ಕೊಟ್ಟರೆ ಸಾಕು ನನಗೆ ಅಂತ. ಕ್ರೀಡೆ ಬಗ್ಗೆ ಅಪಾರವಾದಂತಹ ಆಸಕ್ತಿ ನಿಮಗೆ, ಇದ್ರ ಬಗ್ಗೆ ಹೇಳಿ, ನಿಮ್ಮ ಕ್ರೀಡಾ ಜರ್ನಿ ಹೆಂಗಿದೆ ಅಂತ. ನಾನು ಅವಕಾಶಕ್ಕೆ ವಂಚಿತನಾಗಿದ್ದೆ ಅನ್ಕೋತೀನಿ. ಕ್ರಿಕೆಟಲ್ಲಿ ವಿದ್ಯಾಭ್ಯಾಸದ ಕಡೆಗೆ ಮೊದಲನೇ ಆದ್ಯತೆ ಕೊಟ್ಟಾಗ ಇದನ್ನ ತಗೊಳಕ್ ಆಗ್ತಿರ್ಲಿಲ್ಲ. ಪ್ರಾಕ್ಟೀಸ್ಗೆ ಹೋದವ್ರನ್ನ ಮಾತ್ರ ನಮ್ಮ ಬಡಾವಣೆಗಳಲ್ಲಿ ಅಥವಾ ಏರಿಯಾಗಳಲ್ಲಿ ಹಾಕೊಳ್ತಿದ್ರು, ಟೀಮ್ನಲ್ಲಿ ಸೆಲೆಕ್ಟ್ ಮಾಡ್ತಿದ್ರು. ಸೊ ನನ್ನ ಡಿಗ್ರಿ ಆಗೋವರೆಗೂ ನಮ್ಮ ಏರಿಯಾ ಮ್ಯಾಚಸ್ಗಳಿಗೆ ನನ್ನ ತಗೊಂಡಿರ್ಲಿಲ್ಲ, ಮತ್ತೆ ಪ್ರಾಕ್ಟೀಸ್ಗೆ ನಾನು ಹೋಗಿಲ್ಲ ಬಿಡಿ. ಅದಾದ್ಮೇಲೆ ಅವಕಾಶಗಳು ಬಂದಾಗ ಎಷ್ಟೋ ಸರಿ ನಾನು ಕಾಮೆಂಟ್ರಿಗಳೇ ಮಾಡಿಕೊಂಡು ನಮ್ಮವ್ರನ್ನ ಪ್ರೋತ್ಸಾಹಿಸಿಕೊಂಡು ಅವ್ರಿಗೆ ಗೋಲ್ಡ್ ಕಾಯಿನ್ ಕೊಡ್ತಿದ್ದೆ ಮೇಡಮ್. ಸ್ಪಾನ್ಸರ್ ಮಾಡ್ತಿದ್ದೆ ಗೋಲ್ಡ್ ಕಾಯಿನ್ 1 ಗ್ರಾಮ್ 2 ಗ್ರಾಮ್ ಮಾಡ್ತಿದ್ದೆ. ಏನಕ್ಕೆ ಹೇಳಿದ್ರೆ ನಮ್ಮ ಪೌರಕಾರ್ಮಿಕರ ಅವಲಂಬಿತ ಕುಟುಂಬಸ್ಥರ ಆಟ ಆಡ್ತಿದ್ದಾರೆ, ಅವ್ರಿಗೆ ಆಟದ ಬಗ್ಗೆನೇ ಜ್ಞಾನ ಇರಬೇಕು, ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಬಾರ್ದು. ಈ ಆಟ ಯಾವ ರೀತಿ ಇರಬೇಕಂದ್ರೆ ಒಂದು ಚಿನ್ನದ ಪದಕವನ್ನು ಗೆಲ್ಲುವ ಗುರಿಯನ್ನು ಮುಟ್ಟುವಂಥ ಆಟ ಆಗಿರ್ಬೇಕು. ನಾನು ಅದನ್ನು ಗಳಿಸ್ಬೇಕು, ನಾನು ಅದನ್ನ ಆಟದಲ್ಲಿ ಅಳವಡಿಸ್ಕೊಂಡ್ರೆ ಫಿಸಿಕಲಿ ಫಿಟ್ ಇರ್ತಾರೆ, ಅನ್ಯತಾ ಚಟುವಟಿಕೆಗಳಿಗೆ ಹೋಗಲ್ಲ. ಆಟದಲ್ಲಿ ಫೋಕಸ್ಡ್ ಆಗಿದ್ರೆ ಅವ್ರ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕಡೆ ಎಲ್ಲ ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚು, ಕ್ರಿಕೆಟೇ ಆಡ್ತಾರೆ. ಸೊ ಅವ್ರನ್ನ ಇದನ್ನ ಅಡ್ಡದಾರಿಗಳಿಗೆ ಹೋಗ್ದಿರಂಗೆ ಈ ಗೋಲ್ಡ್ ಕಾಯಿನ್ ಅನ್ನೋದು ಕಾನ್ಸೆಪ್ಟ್ ಕೊಟ್ಟಿದ್ದಕ್ಕೆ 2017 ಇಂದ ಟಿಲ್ ನೌ ಐ ಆಮ್ ಸ್ಪಾನ್ಸರಿಂಗ್ ಎ ಗೋಲ್ಡ್ ಕಾಯಿನ್ ಟು ಸೊ ಆಲ್ ದಿ ದೋಸ್ ಹೂ ಕಾಂಟ್ಯಾಕ್ಟ್ ಮೀ, ಐ ಸ್ಪೆಂಡ್ ಮೈ. ಸೂಪರ್. ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಪಾರವಾದಂತಹ ಅನುಭವ ಇತ್ತು ಅನ್ನೋ ಕಾರಣಕ್ಕೆ ಬ್ಯಾಂಕಿಂಗ್ಗೆ ಟ್ರೈನಿಂಗ್ ಕೊಡಬೇಕು ಅಂತಲೇ ಏನು ಯೋಚನೆ, ಅಂದರೆ ಯಾವ ಕಾರಣಕ್ಕೆ ಈ ವಲಯವನ್ನು ನೀವು ಆಯ್ಕೆ ಮಾಡಿಕೊಂಡು ಟ್ರೈನಿಂಗ್ ಕೊಡ್ತಾ ಹೋದ್ರಿ? ನಮಗೆ ಕೆಲಸ ಬೇಕು ಅಂದರೆ ನಿಮಗೆ ಮೀಡಿಯಾಗಳಲ್ಲಿ ಬೇಕಂದರೆ ಒಬ್ಬರು ಇಬ್ಬರು ಆ್ಯಂಕರ್ಸ್ ಬೇಕಾಗುತ್ತೆ. ಬ್ಯಾಂಕಿಂಗಲ್ಲಿ ಕಾಂಪಿಟೇಷನ್ ಸಿವಿಯರ್ ಇದೆ. ಸೊ ಜಾಬ್ ಆಪರ್ಚುನಿಟೀಸ್ ವೈಡ್ ಇದೆ, ಎಲ್ಲರಿಗೂ ಅವಕಾಶ ಕಲ್ಪಿಸ್ಕೊಡ್ಬೋದು. ಅಲ್ಲೇನಾಗುತ್ತೆ, ಯಾವುದೋ ಒಂದು ಜಾಬ್ಗೆ ಹೋದರೆ MNCಗಳಲ್ಲಿ ರಿಜೆಕ್ಟ್ ಮಾಡ್ತಾರೆ, ನಮ್ಮವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಕಾರಣ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಲ್ಲದೆ ಇರ್ಬೋದು, ಅದು ಇರುತ್ತೆ. ಮತ್ತೆ ಅಷ್ಟೊಂದು ಎಫಿಷಿಯನ್ಸಿನೂ ಇರಲ್ಲ. ಸೊ ಬ್ಯಾಂಕಿಂಗ್ ಫೀಲ್ಡ್ ಆದರೆ ಮತ್ತೆ ಅವ್ರು ನೈಟ್ ಶಿಫ್ಟ್ಸು ನಮ್ಮವ್ರು ವರ್ಕ್ ಮಾಡಲ್ಲ ಕೆಲವರು. ಸೊ ಅದು ಸ್ವಲ್ಪ ಇದಾಗುತ್ತೆ. ಆ ನಿಟ್ಟಿನಲ್ಲಿ ಬ್ಯಾಂಕಿಂಗ್ ಅಂದರೆ ನಿಯರ್ ಬೈ ಏರಿಯಾಗಳಲ್ಲೇ ಇರ್ತಾರೆ. ಸೊ ಕೆಲವ್ರಿಗೆ ಇಷ್ಟ ಇದ್ದವರು ಹೊರಗಡೆನೇ ಹೋಗ್ತಾರೆ. ಈಸಿಯಾಗಿ ನಾನು ಗೈಡ್ ಮಾಡಿಬಿಟ್ಟು ಇಂಟರ್ವ್ಯೂಸ್ಗೆಲ್ಲ ಅವ್ರನ್ನ ಗೈಡ್ ಮಾಡಿ ಇಂಟರ್ವ್ಯೂ ಫೇಸ್ ಮಾಡೋ ಥರ ಕಳಿಸ್ಕೊಟ್ಟು ಜಾಬ್ ಗಿಟ್ಟಿಸ್ಕೊಳ್ಳಂಗೆ ಮಾಡಿಕೊಡ್ತಿದ್ದೆ ನಾನು. ಹೆಂಗೆ ಆ ಸಂದರ್ಶನ ಅಥವಾ ಆ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೇಕು, ಅವ್ರನ್ನ ಕಂಪ್ಲೀಟ್ ತರೋ ಮಾಡ್ತೀರಾ? 100%. ಓಕೆ ಓಕೆ. ಬೇಸಿಕ್ ಅಕೌಂಟೆನ್ಸಿ ಕೇಳ್ತಾರೆ, ಅದನ್ನ ನಾನು ಹೆಂಗಿದ್ರು ಕಲ್ತಿದ್ದೆ, ಹೇಳ್ಕೊಡ್ತಿದ್ದೆ. ಅದನ್ನ ನಮ್ಮ ಹುಡುಗರಿಗೆ ಹೇಳ್ಬಿಟ್ಟು ಇಂಟರ್ವ್ಯೂಲಿ ಇವಾಗ ಕೇಳ್ತಾರೆ, ಹಿಂಗೆ ಪ್ರಿಪೇರ್ ಆಗಿ ಹಿಂಗೆ ಹೋಗಿ, ಡ್ರೆಸ್ಸಿಂಗ್ ಸೆನ್ಸ್ ಹಿಂಗೆ ಇರಬೇಕು, ನೀಟಾಗಿ ಗ್ರೂಮಿಂಗ್ ಆಗ್ಬಿಟ್ಟು ಹೋಗ್ಬೇಕಂತೇಳಿ ಅದನ್ನ ನಾನು NCCಯಲ್ಲಿ ಕಲ್ತಿದ್ದೆ, ಗ್ರೂಮಿಂಗ್ ಅನ್ನೋದು. ಸೊ ಇದನ್ನ MBA ಕೂಡ ಅದೇ ಆಗಿತ್ತು. ಅವ್ರ ಹುಡುಗರಿಗೆ ಹೇಳಿ ಕಳಿಸಿರ್ತೀನಲ್ಲ, ಅದನ್ನ ಅಲ್ಲಿ ಫಾಲೋ ಮಾಡಿದ್ರೆ ಸಾಕು, ಅವ್ರ ಜಾಬ್ ಆಗುತ್ತೆ. ಖಂಡಿತ. ಅಂದರೆ ಅತಿ ಚಿಕ್ಕ ವಯಸ್ಸಿನಿಂದ ಇವತ್ತಿನವರೆಗೂ ಕೂಡ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ನೀವು ಭಾಗಿಯಾಗಿರೋದ್ರಿಂದಾಗಿ ಎಷ್ಟೋ ಸಂದರ್ಭದಲ್ಲಿ ಈಗ ನೀವು ನಿಮ್ಮ ಗುರು ಹಿರಿಯರನ್ನು, ನಿಮ್ಮ ಕುಟುಂಬದ ಹಿರಿಯರನ್ನು, ಹಲವಾರು ಸ್ನೇಹಿತರನ್ನು, ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರನ್ನೆಲ್ಲರನ್ನೂ ನೀವು ಇಷ್ಟೋ ತನಕ ಉಲ್ಲೇಖ ಮಾಡಿದ್ರಿ. ನಿಮ್ಮ ಹತ್ರ ಒಂದಷ್ಟು ಜನ ಬರ್ತಾರೆ, ಅಣ್ಣ ಅನ್ಬೋದು, ಪ್ರೀತಿಯಿಂದ ಸರ್ ಅನ್ಬೋದು, ನಿಮ್ಮಿಂದ ಉಪಕಾರ ಆಯಿತು ಅಂತ ಹೇಳ್ಬೋದು. ನೀವು ಅವತ್ತು ನನಗೆ ಕೊಟ್ಟಿದ್ದು ಒಂದು ಸಣ್ಣ ಕೋಚಿಂಗ್, ಇವತ್ತು ನೋಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟು ಸಂಬಳ ತೊಗೋತಾ ಇದ್ದೀನಿ, ಈ ಥರದ್ದೆಲ್ಲ ಫೀಡ್ಬ್ಯಾಕ್ಸ್ ಬರ್ಬೋದು. ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಲ್ವಾ? ಜಾಸ್ತಿ ಇದೆ. ಅದು ಸಮಾಜಮುಖಿ ಕೆಲಸಗಳಲ್ಲಿ ಮಾಡಿಕೊಂಡು ನನ್ನನ್ನು ನಾನು ಗುರುತಿಸ್ಕೊಳ್ಳೋದ್ರೆ ಅಲ್ಲದೆ ನನ್ನ ಜೊತೆಯಲ್ಲಿರೋರನ್ನ ಮೇಲ್ ತರಬೇಕು ಅನ್ನೋದು ನನ್ನ ಆಸೆ. ಅದು ಮಾಡೋ ಶಕ್ತಿ ಈಗ ಬರ್ತಿದೆ, ಮಾಡ್ತೀನಿ ಮೇಡಮ್. ಮುಂದಿನ ದಿನಗಳಲ್ಲಿ ನನ್ನ ಜೊತೆಲಿರೋರನ್ನ ನಾನು ಕರ್ಕೊಂಡು ಹೋಗ್ತೀನಿ. ನೂರಾರು ಜನ ಬರ್ತಾರೆ, ಈ ಥರದ್ದೆಲ್ಲ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಾಗ ಒಂದು ಆತ್ಮತೃಪ್ತಿ ಅನ್ನೋ ಸಿಕ್ಕಿದೆಯಾ ಇಷ್ಟು ವರ್ಷಗಳ ಈ ಜರ್ನಿಯನ್ನು ನೆನಪಿಸ್ಕೊಂಡಾಗ? ಆಗಿದೆ ಮೇಡಮ್, ತುಂಬಾನೇ ಆಗಿದೆ. ಉದಾಹರಣೆ ಆಗ್ತಾನೆ ಹೇಳಿದೆ, ಒಂದು ಹುಡುಗ ಡ್ರಾಪ್ ಔಟ್ ಹುಡುಗ, ಸೆಕೆಂಡ್ PUC ಫೇಲ್ ಆಗಿ ಏನೂ ಕೂಡ ಅವನಿಗೆ ತೋಚದೇನೆ ಇದ್ದ ಅಂತ ಸಮಯದಲ್ಲಿ ನಾನು ಅವ್ರಿಗೆ ಸಿಕ್ಕಿ ಅಕೌಂಟ್ಸ್ ಹೇಳ್ಕೊಡಿ ಸರ್, ನಾನು ಅಕೌಂಟ್ಸಲ್ಲಿ ವೀಕ್ ಇದ್ದೀನಿ, ಮಿಕ್ಕಿರೋ ಸಬ್ಜೆಕ್ಟ್ಸ್ ನಾನು ಬರ್ಕೋತೀನಿ ಕರೆಸ್ಪಾಂಡೆನ್ಸಲ್ಲಿ ಕಟ್ಕೊಂಡು ಅಂತ ಹೇಳಿದಕ್ಕೆ ಆ ಹುಡುಗನಿಗೆ ನಾನು ವಿದ್ಯಾಭ್ಯಾಸ ಅಕೌಂಟ್ಸ್ ಹೇಳ್ಕೊಟ್ಟಿದ್ದಕ್ಕೆ ಅವ್ನು 66 ಮಾರ್ಕ್ಸ್ ಅಂತೇಳಿ, ನಾಗರಾಜ್ ಅಂತೇಳಿ ವಿದ್ಯಾರ್ಥಿ ಇವತ್ತು ಅಕೌಂಟ್ಸ್ ಮ್ಯಾನೇಜರ್ ಆಗಿ ಒಂದು ಸಂಸ್ಥೆಯಲ್ಲಿದ್ದಾರೆ. ಎಲ್ಲೇ ಹೋದ್ರು ಕೂಡ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಬಟ್ ನನಗಿಂತ ಉದ್ದ ಪರ್ಸನಾಲಿಟಿ ಎಲ್ಲ ಇದ್ದಾರೆ, ಇಂಥವೆಲ್ಲ ಮಾಡಿಬಿಟ್ಟು ಇದು ಮಾಡಬೇಡ, ಏನೋ ಒಂದು ನಿನ್ನ ಹತ್ರ ಕ್ರೆಡಿಟ್ ತಗೊಳಕ್ ಮಾಡ್ತಾ ಇದ್ದೀನಿ ಅನ್ಕೋತಾರೆ. ಬೇಡ, ನಾನು ಹೇಳ್ಕೊಟ್ಟಿರೋದು ನೀನು ಕಲ್ತಿದೆಯಲ್ಲ, ನೀನು 4 ಜನಕ್ಕೆ ಹೇಳ್ಕೊಡು, ನಾನು ಕಳಿಸಿರೋ ಹುಡುಗರನ್ನ ಇದು ಕೆಲಸದಲ್ಲಿ ಇಡಿ ಎಲ್ಲಾದರೂ ಸೂಪರ್ ಸೂಪರ್ ಅಂತ ಹೇಳಿ ಅವ್ರನ್ನ ಹೇಳಿ ಕಳಿಸ್ತಿರ್ತೀನಿ. ನಿಮ್ಮ ಈ ಸಮಾಜಮುಖಿ ಕೆಲಸಗಳಿರ್ಬೋದು,
ಇವುಗಳನ್ನೆಲ್ಲ ಗಮನಿಸಿ ಪ್ರಶಸ್ತಿಗಳು ನಿಮ್ಮನ್ನು ಹುಡ್ಕೊಂಡ್ ಬರ್ತವೆ, ಇದ್ರ ಬಗ್ಗೆ ಹೇಳಿ. ಮ್ಯಾಮ್ 2016-17ರಲ್ಲಿ 2 ಬಹುಮಾನಗಳನ್ನು ಪಡೆದುಕೊಳ್ತೀವಿ ಮ್ಯಾಮ್. KVM ಕಲಾವಿದರು ಅಂತೇಳಿ ಒಂದು ಸಂಘ ಇದೆ, ಅದು ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂಥ ಸಂಘ. ಅದರಲ್ಲಿ ಸುಬ್ರಹ್ಮಣ್ಯಂ ಅಂತೇಳಿ ನನ್ನ ಗುರುಗಳು, ನಾನು ಟ್ಯೂಷನ್ಗೆ ಹೋಗ್ತಿದ್ದೆ, ಅವರು ವಟಾರ ಅನ್ನೋ ಧಾರಾವಾಹಿಯಲ್ಲಿ ಅವರು ಒಂದು ಪಾತ್ರವನ್ನು ವಹಿಸ್ಕೊಂಡಿರ್ತಾರೆ ಮೇಡಮ್. ಅವ್ರ ಪಾತ್ರ ಬರ್ತಿರ್ತಾರೆ, ರಂಗಭೂಮಿ ಕಲಾವಿದರು ಅವರು. ಸೊ ದಿವಂಗತರಾಗಿದ್ದಾರೆ, ಡಾಕ್ಟರ್ M.Com ಅಲ್ಲಿ ಫಸ್ಟ್ ಪ್ಲೇಸ್ ಪಡೆದುಕೊಂಡಿರ್ತಾರೆ. ಅವರ ಧರ್ಮಪತ್ನಿಯಾದಂಥ ಗಿರಿಜಾ ಮೇಡಮ್ ರವರು ನನಗೆ ಟೀಚರ್, ನಮ್ಮ ಮನೆ ಪಕ್ಕದಲ್ಲೇ ಇದ್ರು ನಮ್ಮ. ಸೊ ಅವರು ಹೇಳ್ತಾ ಇದ್ದಿದ್ದು ಇಷ್ಟೇ ಮ್ಯಾಮ್, ನೀವೇನಾದರೂ ಮಾಡಿ ನಿಮ್ಮ ಗುರಿ ತಪ್ಪು ಮುಟ್ಟೋವರೆಗೂ ಬಿಡಬೇಡಿ. ಆಗ್ಲಿಂದನೂ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ, ನನಗೆ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಈಗ ಹೋದ್ರು ಕೂಡ ತನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ ನಮ್ಮ ಮೇಡಮ್. ತುಂಬ ಖುಷಿ ಆಗುತ್ತೆ ಇವೆಲ್ಲ ನೋಡಿದ್ರೆ. ಯುವಕರಿಗೆ ಹೇಳಿದ್ರೆ ಸರ್ ಥರ ಆಗಬೇಕು, ಸರ್ ಥರ ಇರಬೇಕು, ಡ್ರೆಸ್ ಮಾಡ್ಕೋಬೇಕು, ನೀಟಾಗಿ ಬರಬೇಕು, ಪ್ರೆಸೆನ್ಸ್ ಇರಬೇಕು ಅಂತ ಹೇಳಿ ತುಂಬ ಉತ್ಸಾಹದಿಂದ ನನ್ನ ಮೀಟ್ ಮಾಡ್ಕೊಳಕ್ಕೆ ಬರ್ತಾರೆ ಮ್ಯಾಮ್. ನಾನು ಮಕ್ಕಳ ಹತ್ರ ಮಾತಾಡೋದಕ್ಕೆ ಅವ್ರ ತಂದೆ ತಾಯಿಂದರು, ಸರ್ ಒಂದು 5 ನಿಮಿಷ ನನ್ನ ಮಕ್ಕಳ ಹತ್ರ ಮಾತಾಡಿ, ನೀವು ಬ್ರದರ್ ನೀವು 5 ನಿಮಿಷ ನನ್ನ ಮಕ್ಕಳ ಹತ್ರ ಮಾತಾಡಿ ಸಾಕು, ಅವರು ಚೇಂಜ್ ಆಗ್ತಾರೆ, ಅವರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಅವ್ರ ವಿದ್ಯಾಭ್ಯಾಸ ಉನ್ನತ ಮಟ್ಟಕ್ಕೆ ತಲುಪುತ್ತೆ ಅನ್ನೋರು ನನ್ನ ಜೊತೆಲಿ ಓದಂಥವ್ರ ಜೂನಿಯರ್ಗಳ ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಮಾತಾಡ್ಲಿಕ್ಕೆ ಹೇಳ್ತಾರೆ. ಖಂಡಿತ. ಇದೆಲ್ಲದರ ನಡುವೆ ಆನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಏನಿದು, ಏನು ಮಾಡೋದಕ್ಕೆ ಹೊರಟಿದ್ದೀರಿ? ನಾನು ಆಗಲೇ ಹೇಳಿದ್ನಲ್ಲ, ಜಾಬ್ ನಮ್ಮಲ್ಲಿ ಗಿಟ್ಸ್ಕೊಳ್ಳೋದು ತುಂಬ ಕಷ್ಟ ಇದೆ ನಮ್ಮವ್ರಿಗೆ. ಆ ನಿಟ್ಟಿನಲ್ಲಿ ನಾನು ಒಂದು ಅರ್ನ್ಸ್ ಇಂಡಿಯಾ ಫೈನಾನ್ಸ್ ಅಂತೇಳಿ ಇಟ್ಕೊಳಕ್ಕೆ ಹೋದೆ. ಅರ್ನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಆಗಿದೆ. ಆಂಟ್ರಪ್ರಿನರ್ ಆಗಬೇಕು, ಅವ್ರಿಗೆ ತುಂಬ ಜಾಬ್ ಆಪರ್ಚುನಿಟೀಸ್ಗಳನ್ನು ಕೊಡಬೇಕಂತೇಳಿ ಈ ಒಂದು ಸಂಸ್ಥೆ ಓಪನ್ ಮಾಡಿದ್ದೀನಿ. ಸಣ್ಣ ಮಟ್ಟದಲ್ಲಿ ಈ ದಿನ ಇದೆ, ಬರುವ 5 ವರ್ಷಗಳಲ್ಲಿ ಉನ್ನತ ಮಟ್ಟದಲ್ಲಿ ಇರ್ತೀನಿ. ಆಗ ಬಂದು ಇದೇ ವೇದಿಕೆ ಮೇಲೆ ನಾನು ಮಾತಾಡ್ತೀನಿ ಮೇಡಮ್. ಖಂಡಿತ ಖಂಡಿತ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಬಿಫೋರೇ ನಾನು ಕಾಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಯಶಸ್ವಿ ಉದ್ಯಮಿಯಾಗಿ ನೀವು ಇದೇ ವೇದಿಕೆಗೆ ಬರಬೇಕು ಅನ್ನೋದು ನಮ್ಮ ಆಶಯ. ಖಂಡಿತವಾಗ್ಲೂ ಮ್ಯಾಮ್. ಜೀ ಕನ್ನಡ ಮೊಟ್ಟ ಮೊದಲ ಬಾರಿಗೆ ನಾನು ಮೀಡಿಯಾನ ಫೇಸ್ ಮಾಡ್ತಾ ಇದ್ದೀನಿ. ಸೊ ಅದು ನಿಮ್ಮ ಟಿವಿ, ನಿಮ್ಮ ಆಶೀರ್ವಾದ, ನಿಮ್ಮ ಮೀಡಿಯಾ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಕೋರ್ಕೊಳ್ತಾ ಇದ್ದೀನಿ. ಅದ್ಭುತ. ಇದೆಲ್ಲದರ ಜೊತೆಗೆ ನಿಮ್ಮ ಈ ಜರ್ನಿಯಲ್ಲಿ ಪ್ಲಸ್ಸು ಮೈನಸ್ಸು ಏಳು ಬೀಳು ಎಲ್ಲವನ್ನ ನೀವು ನೋಡಿದ್ದೀರಿ. ಬಟ್ ಅದನ್ನೆಲ್ಲ ಭಾಳ ಛಲದಿಂದ ತೊಗೊಂಡು ಸ್ವೀಕಾರ ಮಾಡಿ ಗೆದ್ದಿದ್ದೀರಿ, ಸವಾಲುಗಳನ್ನು ಸ್ವೀಕಾರ ಮಾಡಿದ್ದೀರಿ. ಈ ಜರ್ನಿಯಲ್ಲಿ ನಿಮ್ಮ ಕುಟುಂಬದ ಸಹಕಾರ? ಮ್ಯಾಮ್, ನನ್ನ ತಂದೆ ತಾಯಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಅವ್ರು ಕೊಟ್ಟಂಥ ಕೊಡುಗೆ. ನನ್ನ ತಮ್ಮ, ನನ್ನ ತಂಗಿ ಕೂಡ ಅಷ್ಟೇ. ನನಗೆ ಅಷ್ಟು ಕೆಲಸ ಹೇಳ್ತಿರ್ಲಿಲ್ಲ. ಅವನೇನೋ ಮಾಡ್ತಿದ್ದಾನೆ, ಏನೋ ಮಾಡ್ತಾ ಇದ್ದಾನೆ, ಅವನಿಗೆ ನಾವು ಸಪೋರ್ಟ್ ಮಾಡೋಣ ಅಂತೇಳಿ ನನಗೆ ಅಷ್ಟೊಂದು ಕೆಲಸ ಹೇಳಲ್ಲ. ಅವ್ರ ಕೆಲಸಗಳೆಲ್ಲ ಅವ್ರು ಮಾಡ್ಕೊಂಡು ಮನೆ ಕೆಲಸಗಳೆಲ್ಲ ನನ್ನ ಫ್ರೀಯಾಗಿ ಬಿಡ್ತಿದ್ರು ಮ್ಯಾಮ್. ಅವರು ಹೊರಗಡೆ ಹೋಗ್ಲಿ, ಕ್ಯಾಂಪ್ಸ್ಗೆ ಹೋಗ್ತಾನೆ, ಇನ್ನೊಂದು ನನ್ನ ತಂಗಿ ಆಗಲಿ ನನ್ನ ತಮ್ಮ ಆಗಲಿ ತುಂಬ ಸಪೋರ್ಟ್ ಮಾಡ್ತಿದ್ರು. ಸೊ ಆ ಸಪೋರ್ಟು, ನಮ್ಮ ಪೇರೆಂಟ್ಸ್ ಸಪೋರ್ಟು ತುಂಬ ಅಗತ್ಯ ಇತ್ತು ಮೇಡಮ್. ಆ ದಿನಗಳಲ್ಲಿ ಕೆಲವರು ಮನೆಗಳಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ಕಿತ್ತಾಡೋದು. ಹೌದು. ನನಗೆ ಅವರು ಗುರು, ನನ್ನ ತಂಗಿ ಆಗಲಿ ನಮ್ಮ ತಮ್ಮ ಆಗಲಿ ಗುರು ಅಂತ ಕರೀತಾರೆ ಮ್ಯಾಮ್. ಅಣ್ಣ ಅದ್ರ ಜೊತೆಗೆ ಗುರು ಅಂತ, ಅಣ್ಣ ಗುರು ಅಂತ ಕರೀತಾರೆ ನನ್ನ. ಅದು ತುಂಬ ಇಷ್ಟ ಆಗುತ್ತೆ ಮ್ಯಾಮ್. ಆ ಹೆಸರು ನಾನು ಕರೆದಾಗೆಲ್ಲ ನನಗೆ ಏನೋ ಖುಷಿ. ಮತ್ತು ಮನೆ ಹತ್ರ ಇರೋವಂಥ ಸಹೋದರರು ಅಣ್ಣಯ್ಯ ಅಂತಾರೆ ಮೇಡಮ್, ಮೂರ್ತಿ ಅಣ್ಣಯ್ಯ. ಅದು ದೊಡ್ಡ ಬಿರುದು ನಿಮಗೆ. ನಿಜ, ತುಂಬ ಖುಷಿ ತಂದು ಕೊಡುತ್ತೆ ಮ್ಯಾಮ್. ಅವರು ಆ ಥರ ಕೊಟ್ಟಿದ್ದಕ್ಕೆ, ಆ ಪ್ರೋತ್ಸಾಹ ನೀಡಿದ್ದಕ್ಕೆ, ಆ ಸಹಾಯ ಮಾಡಿದ್ದಕ್ಕೆ ಈ ದಿನ ಇಲ್ಲಿದ್ದೀನಿ ಮ್ಯಾಮ್. ಈಗ ನಿಮ್ಮ ಕುಟುಂಬದ ಸಹಕಾರ ಹೆಂಗಿದೆ? ಈಗಲೂ ನನ್ನ ಧರ್ಮಪತ್ನಿಯಾದಂಥ ಶ್ಯಾಮಲಾ ಅಸಿಸ್ಟೆಂಟ್ ಡೈರೆಕ್ಟರ್, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವೃತ್ತಿಯಲ್ಲಿ ಇದ್ದಾರೆ ಈಗ. ಸೊ ಅವರು ಕೂಡ ಅಷ್ಟೇ, ಹೋಗ್ತಿದ್ರೆ ಮುಂದೆ ನೋಡ್ಕೊಂಡು ಹೋಗಿ, ಯಾರೇ ಬಂದರೂ ತಲೆ ಕೆಡಿಸ್ಕೊಬಿಡಿ, ಎಷ್ಟೇ ಕಷ್ಟಗಳು ಬಂದರೂ ಎಂಥದಕ್ಕಾದರೂ ಎದುರಿಸಿ ಫೇಸ್ ಮಾಡಿ, ನಿಮ್ಮ ಗುರಿಯನ್ನು ನೀವು ಮುಟ್ಟಿ ಅಂತೇಳಿ ಪ್ರೋತ್ಸಾಹಿಸ್ತಾ ಇರ್ತಾರೆ ಮೇಡಮ್. ಖಂಡಿತ. ಯೂತ್ ಐಕಾನ್ ಥರ ಕಾಣಿಸ್ತಾ ಇದ್ದೀರಾ. ಅಂದರೆ ಪ್ಲಸ್ಸು ಮೈನಸ್ಸು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಈ ಸಮಾಜ ಅಂದಾಗ ಮೇಲು ಕೀಳು ಅನ್ನೋದಿದ್ದೇ ಇರುತ್ತೆ, ಬಡವ ಶ್ರೀಮಂತ ಅನ್ನೋದಿದ್ದೇ ಇರುತ್ತೆ. ಅದೆಲ್ಲವನ್ನ ಫೇಸ್ ಮಾಡಿ ಇವತ್ತು ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ಸೊ ಬೀಯಿಂಗ್ ಎ ಯೂತ್, ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ? ಫೋಕಸ್ಡ್ ಆಗಿರಬೇಕು. ನಿಮ್ಮ ಟ್ಯಾಲೆಂಟ್ ನಿಮ್ಮ ಹತ್ರ ಇದ್ದರೆ ನಿಮ್ಮನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ನಿಮ್ಮ ಟ್ಯಾಲೆಂಟ್ ಇದ್ದರೆ ಸಮಾಜ ನಿಮ್ಮನ್ನು ಗುರುತಿಸುತ್ತೆ, ಮುಖ್ಯವಾಹಿನಿಗೆ ತರುತ್ತೆ. ಸೊ ಇದಕ್ಕೆ ನಾನು ಉದಾಹರಣೆ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ಯೂತ್ಸ್, ಅದೇ ಇಂದಿನ ಪ್ರಜೆಗಳೇ ನಾಳಿನ ನಾಯಕರಾಗ್ತಾರೆ. ಸೊ ಇಂದಿನ ಮಕ್ಕಳೇ ನಾಳಿನ ಲೀಡರ್ಸ್ ಅಂತ ಕರಿತೀವಿ. ಸೊ ಈಗೆಲ್ಲ ಲೀಡರ್ಸ್ ಮಟ್ಟದಲ್ಲಿ ಇದಾರೆಲ್ಲ ಯುವಕರು ಕೂಡ, ಬಟ್ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಅಡ್ಡದಾರಿಗಳಿಗೆ ಹೋಗ್ತಾರೆ. ಆ ರೀತಿ ಇಲ್ದಿರಂಗೆ ಪೋಷಕರೆಲ್ಲ ಒಂದು ತಮ್ಮ ಮಕ್ಕಳಲ್ಲಿ
ಕಾಳಜಿ ಇಟ್ಟು ಅವರ ವಿದ್ಯಾಭ್ಯಾಸದ ಬಗ್ಗೆ ಆ ಕಾಳಜಿ ಕೊಟ್ಟರೆ ಮುಂದಿನ ನಮ್ಮ ಭಾರತ, ಅಖಂಡ ಭಾರತ ಉಜ್ವಲವಾಗಿ ನಾವು ಏನು ಅನ್ಕೊಂಡಿದ್ದೀವಿ ನಮ್ಮ 2030ಗೆ ಅದು ಸೇರ್ತೀವಿ ಅಂತ ಹೇಳ್ತೀನಿ ಮೇಡಮ್. ಅದೇ ರೀತಿ ಈಗ ಅಹನ್ಸ್ ಇಂಡಿಯಾ ಜೊತೆಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ನಮ್ಮ ಸಮಾಜ ನನ್ನ ಗುರುತಿಸಿ ಕರ್ನಾಟಕ ಮಾದರ ಮಹಾಸಭಾ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಸೊ ನನ್ನ ಅಧ್ಯಕ್ಷರಾದಂಥ KH ಮುನಿಯಪ್ಪ ಸಾಹೇಬರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ರಾಜ್ಯ ಸಂಘಟಕರಾದಂಥ BK ಶಿವಪ್ಪರವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿಯವರು ಭಾಗಿಯಾಗಿದ್ದರು. ಅವರ ಬದುಕಿನಲ್ಲಿ ಆ ಶಿಸ್ತು ಅನ್ನೋದು ಎಷ್ಟರ ಮಟ್ಟಿಗಿದೆ ಅಂತ. ಈಗ ಸಮಾಜ ಅಂದಾಗ ಮೇಲು ಕೀಳು, ಬಡವ ಶ್ರೀಮಂತ, ಈ ರೀತಿಯ ತಾರತಮ್ಯಗಳ ನಡುವೆ ಅವುಗಳೆಲ್ಲವನ್ನ ಸ್ವೀಕಾರ ಮಾಡಿ ಸವಾಲಾಗಿ ಪರಿಗಣಿಸಿ ಜೀವನದಲ್ಲಿ ಯಶಸ್ಸನ್ನು ಖಂಡಿತ ಸಾಧ್ಯ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದಂಥ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದು ಕೂಡ ಆದಷ್ಟು ಬೇಗ ಸಾಕಾರಗೊಳ್ಳಿ ಅಂತ ಹೇಳ್ತಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.